ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಮೊದಲ ಪಾಠ, ವಿಜ್ಞಾನದ ಮೊದಲ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನೋ ಪಾಠವನ್ನ ಕಲೀಲಿಕ್ಕಿದ್ದೇವೆ. ಹಾಗಾದರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಿಮಗೆ ಕಾಣುತ್ತಿರುವ ಹಾಗೆ ಒಂದು ಸ್ಲೈಡ್ ಕಾಣ್ತಾ ಇದೆ. ಸ್ಲೈಡ್ ನಲ್ಲಿ ಕೆಲವು ಚಿತ್ರಗಳಿದೆ, 6 ಚಿತ್ರಗಳಿವೆ. ಇದರಲ್ಲಿ ನೀವು ನನಗೆ ಭೌತಿಕ ಬದಲಾವಣೆ ಎಂದರೇನು ಮತ್ತು ರಾಸಾಯನಿಕ ಬದಲಾವಣೆ ಯಾವುದು ಅಂತ ಹೇಳಬೇಕು. ಮೊದಲಿಗೆ ನೋಡಿ, ಮೊದಲ ಚಿತ್ರ ನೋಡಿ. ಮೊದಲಿಗೆ ಚಿತ್ರ ಏನ್ ಕಾಣ್ತಾ ಇದೆ? ಒಂದು ಸಣ್ಣ ಸಸ್ಯ ಇದೆ, ಬೆಳಿತಾ 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 ಇದೆ, ಹೂವಾಗಿದೆ ಅಲ್ವಾ? ಹಾಗಾದ್ರೆ ಇದು ಯಾವ ಬದಲಾವಣೆ ಆಗಿರ್ಬೋದು? ಇದರ ಹೈಟ್ ಅಲ್ಲಿ ಅಂದ್ರೆ ಎತ್ತರದಲ್ಲಿ ಬದಲಾವಣೆ ಆಗಿದೆ. ಹಾಗಾಗಿ ಇದು ಏನಾಗಿದೆ? ಭೌತಿಕ ಬದಲಾವಣೆ. ಖಾಲಿ ಚಿತ್ರ ನೋಡಿ ಅಂತ ಹೇಳಿದು. ಹಾಗಾದ್ರೆ ಇದೇನಾಗಿದೆ? ಭೌತಿಕ ಬದಲಾವಣೆ ಆಗಿದೆ. ಯಾಕೆ ಹೇಳಿದ್ರೆ ಇದರ ಎತ್ತರದಲ್ಲಿ ಬದಲಾವಣೆ ಆಗ್ತಾ ಉಂಟು. ಎರಡನೇ ಚಿತ್ರ ನೋಡಿ, ಬಾಳೆಹಣ್ಣು ಇದೆ. ಬಾಳೆಹಣ್ಣು ಕಾಯಿಯಿಂದ ಹಣ್ಣಾಗಿ ಮಾಗ್ತಾ ಇದೆ. ಹಾಗಾದ್ರೆ ಇದು ಯಾಕೆ ಮಾಗ್ತಾ ಇದೆ ಅಂದ್ರೆ ಬಣ್ಣ ಬದಲಾವಣೆ ಆಗಿದೆ. ಮತ್ತೆ ಬಣ್ಣ ಬದಲಾವಣೆ ಆಗಿದೊಟ್ಟಿಗೆ ಸಿಹಿ ಕೂಡ ಬದಲಾವಣೆ ಆಗ್ತದೆ. ಅಂದ್ರೆ ಇದ್ರ ಒಳಗೆ ಏನಾದ್ರೂ ಕೆಲವು ಕ್ರಿಯೆ ನಡೆದಿರಬಹುದು. ಹಾಗಾಗಿ ಇದೊಂದು ಏನಾಗಿದೆ? ರಾಸಾಯನಿಕ ಬದಲಾವಣೆ ಆಗಿದೆ. ಯಾವ ಬದಲಾವಣೆ ಆಗಿದೆ? ರಾಸಾಯನಿಕ ಬದಲಾವಣೆ ಆಗಿದೆ. ಯಾಕೆ ಹೇಳಿದ್ರೆ ಬಾಳೆಹಣ್ಣಿನ ಒಳಗೆ ಇರುವ ಕೆಲವು ಕ್ರಿಯೆಗಳಿಂದ ಬದಲಾವಣೆ ಆಗ್ತಾ ಇದೆ. ಮೂರನೇ ಚಿತ್ರ ನೋಡಿ. ಮೂರನೇ ಚಿತ್ರ ಬೆಂಕಿ ಉರಿತಾ ಇದೆ ಹಾಗೂ ಅಲ್ಲಿ ಇದ್ದಿಲು ಆಗಿದೆ. ಮರ ಉರ್ದು ಏನಾಗಿದೆ? ಇದ್ದಿಲು ಆಗಿದೆ. ಇದ್ದಿಲನ್ನು ನನಗೆ ಇನ್ನೊಮ್ಮೆ ಮರ ಆಗಿ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ನಿಮ್ಗೆ ಕಾಣ್ತಾ ಇರಬಹುದು ಕೆಲವು ಏನಿದೆ, ಏನು ಆಶ್ ಅಂತ ಹೇಳಿದ್ರೆ ಬೂದಿ ಆಗಿದೆ. ಹಾಗಾಗಿ ಬೂದಿ ಕೂಡ ಒಂದು ಹೊಸದಾದ ಒಂದು ವಸ್ತು, ಮೊದಲು ಇರ್ಲಿಲ್ಲ. ಹಾಗಾಗಿ ಇದು ಕೂಡ ಏನಾಗಿದೆ? ರಾಸಾಯನಿಕ ಬದಲಾವಣೆ ಆಗಿದೆ. ಹಾಗೆ ನಾಲ್ಕನೇ ಚಿತ್ರ ನೋಡಿ, ಒಂದು ಏನು ಮೊಳೆಯಲ್ಲಿ ಕೂಡ ಬದಲಾವಣೆ ಆಗಿದೆ. ಅದರ ಬಣ್ಣದಲ್ಲಿ ಬದಲಾವಣೆ ಆಗಿದೆ. ಚಂದ ಇತ್ತು ಮೊಳೆ, ಈಗ ಏನಾಗಿದೆ? ತುಕ್ಕು ಹಿಡಿದು ಹೋಗಿದೆ. ಇದು ಕೂಡ ಏನಾಗಿದೆ? ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆ ಆಗಿದೆ. ರಾಸಾಯನಿಕ ಕ್ರಿಯೆ ಆದ ಕಾರಣದಿಂದಾಗಿ ಅದರ ಬಣ್ಣ ಏನಾಗಿದೆ? ಬದಲಾಗಿದೆ. ನಾಲ್ಕನೇ ಚಿತ್ರ ಅಲ್ಲ, 5ನೇ ಚಿತ್ರ ನೋಡಿ. 5ನೇ ಚಿತ್ರದ ಏನಾಗ್ತಾ ಉಂಟು? ಅಲ್ಲಿ ಐಸ್ ನೀರಾಗ್ತಾ ಇದೆ. ಆ ಐಸಿನ ಸ್ಥಿತಿ ಬದಲಾಗ್ತಾ ಇದೆ. ಘನ ಹೋಗಿ ದ್ರವ ರೂಪಕ್ಕೆ ಬರ್ತಾ ಇದ್ರೆ, ಆದ್ರೆ ಅದು ನೀರೇ. ಐಸ್ ಇರುವಾಗ ಕೂಡ ಅದು ನೀರೇ, ದ್ರವ ಆದಾಗ ಕೂಡ ಅದು ನೀರೇ. ಇದು ಖಾಲಿ ಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಇದೇನಾಗಿದೆ? ಭೌತಿಕ ಬದಲಾವಣೆ ಆಗಿದೆ. ಇಲ್ಲಿ ನೋಡಿ, ಮರದ ಪೀಸನ್ನ ಸಣ್ಣ 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 ಪೀಸ್ ಮಾಡ್ತಾ ಇದ್ದಾರೆ. ಮರವೇ ಅಲ್ವಾ? ಆದ್ರೆ ಭಾಗಗಳೇನಾಗಿದೆ? ಬೇರೆ ಬೇರೆ ಭಾಗಗಳಾಗಿ ಮರ ಪರಿವರ್ತನೆ ಆಗ್ತಾ ಇದೆ. ಅಂದ್ರೆ ಮರವನ್ನ ಕಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಏನು? ಭೌತಿಕ ಬದಲಾವಣೆ. ಭೌತಿಕ ಬದಲಾವಣೆ. ನಮ್ಮ ಸುತ್ತಮುತ್ತಲೂ ನಾವು ಹಲವಾರು ಬದಲಾವಣೆಗಳನ್ನ ಕಾಣ್ತೇವೆ. ಹಾಲು ಮೊಸರಾಗುವುದನ್ನ, ಅಥವಾ ಯಾವುದೇ ಒಂದು ಗಿಡದಲ್ಲಿರುವ ಹಣ್ಣು, ಕಾಯಿ ಹಣ್ಣು ಹಣ್ಣಾಗ್ತದೆ, ತಿಂತೇವೆ ನಾವು ಅದನ್ನು. ಹೊಟ್ಟೆಯೊಳಗೆ ನಾವು ತಿಂದ ನಂತರ ಜೀರ್ಣ ಆಗ್ತದೆ. ಆ ಜೀರ್ಣ ಆದ ವಸ್ತು ಏನಾಗಿ ತ್ಯಾಜ್ಯ ಆಗಿ ಕೆಲವೊಮ್ಮೆ ಹೊರಗೆ ಹೋಗ್ತದೆ. ಆದ್ರೆ ನಾವು ತಿನ್ನುವಾಗ ಬೇರೆ ಇರ್ತದೆ, ಹೊರಗೆ ಹೋಗುವಾಗ ಬೇರೆ ಇರ್ತದೆ. ಅಥವಾ ನಮ್ಗೆ ಶಕ್ತಿ ದೊರಕ್ತದೆ ಅಲ್ವಾ? ನಮ್ಮ ತಿಂದಂತಹ ಪೋಷಕಗಳಿಂದ ನಮ್ಗೇನಾಗ್ತದೆ? ಶಕ್ತಿ ದೊರಕ್ತದೆ. ನಾವು ಉಸಿರಾಡ್ತೇವೆ. ಉಸಿರಾಡುವಾಗ ಆಮ್ಲಜನಕವನ್ನ ಮಾತ್ರ ತಕೊಳ್ತೇವೆ, ಆದ್ರೆ ಉಸಿರು ಬಿಡುವಾಗ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗೆ ಬಿಡ್ತೇವೆ. ಹಾಗಾಗಿ ನಾವು ಕೂಡ ಸಣ್ಣದೇ ಇರುವಾಗದಿಂದ ದೊಡ್ಡದಾಗಿ ಬೆಳಿತಾ ಇರ್ತೇವೆ. ನಮ್ಮಲ್ಲಿ ಕೂಡ ಹಲವಾರು ಬದಲಾವಣೆಗಳನ್ನ ನಾವು ನೋಡ್ತೇವೆ. ಭೌತಿಕವಾಗಿಯೂ ನೋಡ್ತೇವೆ, ರಾಸಾಯನಿಕವಾಗಿಯೂ ನೋಡ್ತೇವೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನಲ್ಲಿ ಹಲವಾರು ಬದಲಾವಣೆಗಳು, ಪ್ರತಿನಿತ್ಯ ಕೆಲವು ಬದಲಾವಣೆಗಳನ್ನ ನಾವು ನೋಡ್ತೇವೆ. ಋತುಗಳಲ್ಲಿ ಬದಲಾವಣೆ, ಅಥವಾ ತಾಪಮಾನದಲ್ಲಿ ಬದಲಾವಣೆ, ಅಥವಾ ಹವಾಮಾನದಲ್ಲಿ ಬದಲಾವಣೆ ಅಲ್ವಾ? ಸೋ ಮೆನಿ ಚೇಂಜಸ್ ಅಂದ್ರೆ ಹಲವಾರು ಬದಲಾವಣೆಗಳನ್ನ ನಾವು ನೋಡ್ತೇವೆ. ಅವುಗಳನ್ನ ನಾವು ಬೇರೆ ಬೇರೆ ಗುಂಪುಗಳಾಗಿ ವರ್ಗೀಕರಿಸಬಹುದು ಅಥವಾ ಗುಂಪು ಮಾಡಬಹುದು. ಅಂದ್ರೆ ಬೇರೆ ಬೇರೆ ವಿಧಗಳಾಗಿ ವಿಂಗಡಿಸಬಹುದು. ಅವುಗಳನ್ನ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ. ಹಾಗಾದ್ರೆ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಯ ವ್ಯತ್ಯಾಸಗಳೇನು? ಹೇಗೆ ನಾವು ಅದನ್ನ ಭೌತಿಕ ಅಂತ ಹೇಳ್ಬಹುದು ಅಥವಾ ರಾಸಾಯನಿಕ ಅಂತ ಹೇಳ್ಬಹುದು?
ನೋಡಿ ಇಲ್ಲಿ ಭೌತಿಕ ಬದಲಾವಣೆ ಅಂದ್ರೆ ಆಕಾರ, ಸ್ಥಿತಿ ಮತ್ತು ಎತ್ತರಗಳಲ್ಲಿ ಮಾತ್ರ ಬದಲಾವಣೆ ಆಗ್ತದೆ. ಒಂದು ವಸ್ತುವಿನ ಆಕಾರದಲ್ಲಿ ಬದಲಾವಣೆ ಆಗಿರ್ಬೋದು ಅಥವಾ ಸ್ಥಿತಿಯಲ್ಲಿ ಬದಲಾವಣೆ ಆಗಿರ್ಬಹುದು ಹಾಗೂ ಖಾಲಿ ಎತ್ತರದಲ್ಲಿ ಬದಲಾವಣೆ ಅಂದ್ರೆ ಅದನ್ನ ಭೌತಿಕ ಬದಲಾವಣೆ ಅಂತ ಹೇಳ್ತಾರೆ. ಆದ್ರೆ ರಾಸಾಯನಿಕ ಬದಲಾವಣೆ ಏನಾಗ್ತದೆ, ರಾಸಾಯನಿಕವಾಗಿ ಬದಲಾಗ್ತದೆ. ಈಗ ನಾನು ಆಗ ಕಾಯಿ ಬಾಳೆಹಣ್ಣು ಹಣ್ಣಾಗಿದೆ ಅಂತ ಹೇಳಿದ್ರೆ ಅದ್ರ ಒಳಗೆ ಏನೋ ರಾಸಾಯನಿಕ ಕ್ರಿಯೆ ನಡೆದಿದೆ, ಹಾಗಾಗಿ ಅಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗಿದೆ. ಇದೊಂದು ಶಾಶ್ವತ ಬದಲಾವಣೆ ಅಲ್ಲ. ಭೌತಿಕ ಬದಲಾವಣೆ ಶಾಶ್ವತ ಬದಲಾವಣೆ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಅಲ್ಲದಿರಬಹುದು, ಆದ್ರೆ ಕೆಲವು ಸಂದರ್ಭದಲ್ಲಿ ಹೌದು ಕೂಡ. ಈಗ ನಾವು ಬೆಳೆದ ನಂತರ ನಾವೀಗ ಉದ್ದ ಆಗಿದ್ದೇವೆ ಅಂತ ಹೇಳಿದ್ರೆ ನಾವು ಇನ್ನೊಮ್ಮೆ ಗಿಡ್ಡ ಆಗ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ಲ, ನಾವು ಇನ್ನೊಮ್ಮೆ ಗಿಡ್ಡ ಆಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದು ಒಂದು ಪರ್ಮನೆಂಟ್ ಶಾಶ್ವತ ಬದಲಾವಣೆಯೇ. ಆದ್ರೆ ಸ್ಥಿತಿಯಲ್ಲಿ ನೋಡಿ ಇದನ್ನ ಯಾವ್ದನ್ನ, ಐಸನ್ನ ನೋಡಿ. ಐಸನ್ನ ನೀವು ಹೊರಗಿಟ್ರೆ ನೀರಾಯ್ತು, ಪುನಃ ಹೋಗಿ ಫ್ರಿಜ್ ಅಲ್ಲಿ ಇಡಿ ನೋಡೋಣ, ಫ್ರೀಜರ್ ಅಲ್ಲಿ ಇಡಿ ನೋಡೋಣ, ಐಸ್ ಆಗ್ತದೆ. ಹಾಗಾಗಿ ಅದನ್ನ ಹಿಂದಿನ ಸ್ಥಿತಿಗೆ ಬದಲಾಯಿಸಬಹುದು ಅಲ್ವಾ? ಹೆಚ್ಚಿನ ಭೌತಿಕ ಬದಲಾವಣೆಗಳು ಹಿಂದಿನ ಸ್ಥಿತಿಗೆ ಬದಲಾಯಿಸಿಕೊಳ್ಳಬಹುದು. ಹೆಚ್ಚಿನವು, ಎಲ್ಲವೂ ಅಲ್ಲ, ಹೆಚ್ಚಿನವು. ಆದರೆ ಎಲ್ಲಾ ರಾಸಾಯನಿಕ ಬದಲಾವಣೆಗಳನ್ನ ಹಿಂದಿನ ಸ್ಥಿತಿಗೆ ಬದಲಾಯಿಸಲು ಸಾಧ್ಯವಿಲ್ಲ. ಹೆಚ್ಚಿನ ರಾಸಾಯನಿಕ ಬದಲಾವಣೆಗಳು ಹಿಂದಿನ ಸ್ಥಿತಿಗೆ ನಾವು ಅದನ್ನ ಬದಲಾಯಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ? ಹೆಚ್ಚಿನ ವರ್ಡ್ ನೋಡಿ. ಮತ್ತೆ ಹೊಸ ವಸ್ತುವಿನ ಉತ್ಪತ್ತಿ ಇರುವುದಿಲ್ಲ. ಇಲ್ಲಿ ಹೊಸ ವಸ್ತು ಅಂತ ಹೇಳಿ ಏನು ಉತ್ಪತ್ತಿ ಆಗುವುದಿಲ್ಲ ಭೌತಿಕ ಬದಲಾವಣೆಯಲ್ಲಿ. ಆಗಷ್ಟೇ ನಾನು ಹೇಳಿದೆ ನೋಡಿ, ಮರದ ಪೀಸ್ ಸಣ್ಣ 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 ಆಯ್ತು, ಅದರಲ್ಲಿ ಎಲ್ಲಿ ಹೊಸತು ವಸ್ತು ಉತ್ಪತ್ತಿ ಆಯ್ತು? ಅದೇ ನೀವು ಮರಕ್ಕೆ ಬೆಂಕಿ ಕೊಟ್ಟು ನೋಡಿ, ಏನಾಯ್ತು? ಹೊಸ ಬೂದಿ ಉಂಟಾಯ್ತು. ಮಜ್ಜಿಗೆ ಅಲ್ಲ, ಇದ್ದಿಲು ಏನು ಉಂಟಾಗಿದೆ ಅಲ್ವಾ? ಅದು ಹೊಸ ವಸ್ತು. ನಮಗೆ ಹಿಂದೆ ಇರ್ಲಿಲ್ಲ, ಮರವನ್ನು ಹೊರಿಸಿದಕ್ಕಿಂತ ಮುಂಚೆ ಅದು ಇರ್ಲಿಲ್ಲ, ಆದ್ರೆ ಹೊರಿಸಿದ ನಂತರ ಹೊಸ ವಸ್ತು ಆಗಿ ಪರಿವರ್ತನೆ ಹೊಂದಿದೆ. ಇದು ಎರಡು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳಿಗಿರುವ ವ್ಯತ್ಯಾಸಗಳು. ಅರ್ಥ ಆಯ್ತಾ? ಹಾಗಾದರೆ ರಾಸಾಯನಿಕ ಬದಲಾವಣೆಗೆ ಮತ್ತು ರಾಸಾಯನಿಕ ಕ್ರಿಯೆಗೆ ಏನಾದರೂ ವ್ಯತ್ಯಾಸ ಇದೆಯಾ? ರಾಸಾಯನಿಕ ಬದಲಾವಣೆಗೆ ಮತ್ತು ರಾಸಾಯನಿಕ ಕ್ರಿಯೆಗೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಹೌದು. ಹಾಗಾದರೆ ಎಲ್ಲಾ ರಾಸಾಯನಿಕ ಬದಲಾವಣೆಗಳು ರಾಸಾಯನಿಕ ಕ್ರಿಯೆಯೇ ಆಗಿದೆ. ರಾಸಾಯನಿಕ ಬದಲಾವಣೆಗಳೆಂದರೆ ರಾಸಾಯನಿಕ ಕ್ರಿಯೆಗಳು. ನಾವು ಅದನ್ನ ಹೇಗೆ ವರ್ಗೀಕರಿಸಬಹುದು? ನಾವು ಅದನ್ನ ಹೇಗೆ ಹೇಳ್ಬಹುದು ಇದು ರಾಸಾಯನಿಕ ಕ್ರಿಯೆಯಲ್ಲಿ ನಡೆಯಿತು ಅಂತ ಹೇಳಿ? ಹೇಗೆ ಅಂತ ಹೇಳಿ ಒಂದೊಂದಾಗಿ ನೋಡೋಣ. ನೋಡಿ, ಮೊದಲನೇ ಒಂದು ಚಿತ್ರ ಕಾಣ್ತಾ ಉಂಟು. ಈಗ ನೋಡಿ, ನಾನು ಓದ್ತೇನೆ ನೋಡಿ. ಇದನ್ನ ನೋಡಿ, ನೋಡಿದ್ರಾ ಏನಾಗ್ತಾ ಉಂಟಲ್ಲಿ? ಒಂದು ಮೆಗ್ನೀಷಿಯಂ ಸ್ಟ್ರಿಪ್, ಅದು ಮೆಗ್ನೀಷಿಯಂ ಆಯ್ತಾ, ಬಿಳಿ ಬಣ್ಣದ ಏನು ಉರಿಸ್ತಾ ಇದ್ದಾರೆ ನೋಡಿ, ಅದು ಮೆಗ್ನೀಷಿಯಂ. ಬೆಂಕಿಗೆ ಇಟ್ಟಾಗ ಅಥವಾ ಸ್ಪಿರಿಟ್ ಲ್ಯಾಂಪಿನ ಒಂದು ಆ ಬೆಂಕಿ ಇದಕ್ಕಿಟ್ಟಾಗ, ಜ್ವಾಲೆಗೆ ಇಟ್ಟಾಗ ಏನಾಯ್ತು? ಬಿಳಿ ಬಣ್ಣದ ಏನಾಯ್ತು? ಬಿಳಿ ಬಣ್ಣದ ಒಂದು ಬೆಂಕಿ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಇದು ಮೆಗ್ನೀಷಿಯಂ ಉರಿಸಿದಾಗ, ಮೆಗ್ನೀಷಿಯಂ ಅನ್ನು ಉರಿಸಿದಾಗ ಇಲ್ಲಿ ಕೂಡ ಇದು ಹಾಗೆ ಉರ್ದು ಏನಾಗ್ತದೆ? ಅದ್ರ ಸಣ್ಣ ಸಣ್ಣ ಬಿಳಿ ಪೌಡರ್ ಕೆಳಗೆ ಬೀಳ್ತದೆ ಆಯ್ತಾ. ಈಗ ಎರಡನೇ ಒಂದು ಇದು ನೋಡಿ, ಅಲ್ಲಿ ನೋಡಿ ಏನಾಗ್ತಾ ಇದೆ? ಒಂದು ಮೊದಲಿಗೆ ಒಂದು ಇದು ಯಾವುದು ಗೊತ್ತಾ? ಬೀಕರ್ ಇಟ್ಟಿದ್ದಾರೆ, ಅದರಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ತಕೊಂಡಿದ್ದಾರೆ. ಹಾಗೆಯೇ ಲೆಡ್ ನೈಟ್ರೇಟ್ ಅನ್ನೋ ಕೆಮಿಕಲ್ ಅನ್ನ ಅವರು ಹಾಕಿದಾಗ ತಕ್ಷಣ ಆ ಬಣ್ಣ ಏನಾಗ್ತದೆ? ಬದಲಾವಣೆ ಆಗಿದೆ. ಸೊ ಇಲ್ಲಿ ಬಣ್ಣ ಬದಲಾವಣೆ ಆಗಿದೆ. ಯಾವುದು ಎರಡು ವರ್ತಿಸ್ತಾ ಉಂಟು? ಎರಡು ರಾಸಾಯನಿಕಗಳು. ಒಂದು ಪೊಟ್ಯಾಷಿಯಂ ಅಯೋಡೈಡ್, ಪೊಟ್ಯಾಷಿಯಂ ಅಯೋಡೈಡ್ ಹಾಗೂ ಮತ್ತೆ ಲೆಡ್ ನೈಟ್ರೇಟ್, ಸತುವಿನ ನೈಟ್ರೇಟ್. ವರ್ತಿಸಿದಾಗ ಅಲ್ಲಿ ಬಣ್ಣ ಬದಲಾವಣೆ ಆಗ್ತದೆ. ಈಗ ನೋಡಿ, ಇದು ಸತು,
ತೆಗೆದು ಒಂದು ಪ್ರಣಾಳದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತೆಗೆದಿದ್ದಾರೆ, ಅದಕ್ಕೆ ಹಾಕ್ತಾರೆ. ಆಗ ಏನಾಯ್ತು, ಬಬಲ್ಸ್ ಬರ್ತಾ ಉಂಟು, ಗುಳ್ಳೆ 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 ಬರ್ತಾ ಉಂಟು. ಏನಾಗ್ತಾ ಉಂಟು, ಸತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸತು ಹೈಡ್ರೋಕ್ಲೋರಿಕ್ ದೊಂದಿಗೆ ವರ್ತಿಸಿದಾಗ ಏನು ಉತ್ಪತ್ತಿ ಮಾಡ್ತದೆ, ಅನಿಲ ಬಿಡುಗಡೆ ಮಾಡ್ತದೆ. ಹಾಗಾದ್ರೆ ನೀವು ನೆನಪಿಡ್ಬೇಕು, ಯಾವುದೆಲ್ಲ ಕ್ರಿಯೆಗಳು ನಡೀತದೆ ರಾಸಾಯನಿಕ ಕ್ರಿಯೆ ಆದಾಗ, ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಬಣ್ಣ ಬದಲಾವಣೆ ಆಗ್ತದೆ ಅಲ್ವಾ, ಬಣ್ಣ ಬದಲಾವಣೆ ಬಣ್ಣ ಬದಲಾವಣೆ ಆಗ್ತದೆ. ಎರಡು, ಅನಿಲಗಳ ಬಿಡುಗಡೆ ಆಗ್ತದೆ, ಅನಿಲಗಳ ಬಿಡುಗಡೆ ಆಗ್ತದೆ. ಮೂರು, ತಾಪದಲ್ಲಿ ಬದಲಾವಣೆ ಆಗ್ತದೆ, ತಾಪದಲ್ಲಿ ಬದಲಾವಣೆಯಾಗುತ್ತದೆ. ಹಾಗೆಯೇ ಅಲ್ಲಿ ನಾನು ಹೇಳಿದೆ ಮೆಗ್ನೀಷಿಯಂನ ಬಿಳಿ ಹುಡಿ ಸಿಗ್ತದೆ ಅಂತ ಹೇಳಿ, ಹೊಸ ವಸ್ತು ಉತ್ಪತ್ತಿ ಆಗ್ತದೆ. ಹೊಸ ವಸ್ತು ಏನಾಗ್ತದೆ, ಉತ್ಪತ್ತಿ ಆಗ್ತದೆ. ಹೊಸ ವಸ್ತು ಉತ್ಪತ್ತಿ ಆಗ್ತದೆ. ಇವಿಷ್ಟು ಏನಾಗ್ತದೆ, ಇವಿಷ್ಟು ಬದಲಾವಣೆಗಳು ರಾಸಾಯನಿಕ ಕ್ರಿಯೆ ಆಗುವಾಗ ನಮಗೆ ಕಾಣಲು ಸಿಗ್ತದೆ. ಹಾಗಾದರೆ ರಾಸಾಯನಿಕ ಕ್ರಿಯೆಗಳನ್ನ ಹೇಗೆ ಬರಿಬಹುದು? ಈಗ ನಾನು ಹೇಳಿದೆ ನೋಡಿ, ನಾವೀಗಷ್ಟೇ ಮಾತಾಡಿದ್ದು ಅಲ್ವಾ, ಮೆಗ್ನೀಷಿಯಂ ಅನ್ನ ಉರಿಸಿದ್ದು, ಆಗ ಮೆಗ್ನೀಷಿಯಂನಿಂದ ಒಂದು ಹೊಸ ಪೌಡರ್ ಬಂತು, ಅದು ಹೊಸ ಒಂದು ವಸ್ತು ಅಲ್ವಾ, ಅದನ್ನೇನಂತ ಕರೀತಾರೆ, ಅದನ್ನೆಲ್ಲ ಮುಂದಕ್ಕೆ ನೋಡೋಣ ನಾವು. ಆದ್ರೆ ಇವಿಷ್ಟು ರಾಸಾಯನಿಕ ಬದಲಾವಣೆಗಳನ್ನ ಅಥವಾ ಈ ರಾಸಾಯನಿಕ ಕ್ರಿಯೆಗಳನ್ನ ರಾಸಾಯನಿಕ ಸಮೀಕರಣದಲ್ಲಿ ಬರಿಬಹುದಾ? ಹಾಗಾದ್ರೆ ಸಮೀಕರಣ ಅಂದ್ರೆ ಏನು ಅಂತ ಹೇಳಿ ನೀವೀಗ ಕೇಳ್ಬಹುದು. ರಾಸಾಯನಿಕ ಸಮೀಕರಣ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆಯನ್ನ ಸಂಕ್ಷಿಪ್ತ ರೂಪದಲ್ಲಿ ಅಥವಾ ಸಾಂಕೇತಿಕವಾಗಿ ಬರೆಯುವುದನ್ನ ಅಥವಾ ಪ್ರತಿನಿಧಿಸುವುದನ್ನ ಅಥವಾ ಪದ ಸಮೀಕರಣ ರೂಪದಲ್ಲಿ ಬರೆಯುವುದನ್ನ ರಾಸಾಯನಿಕ ಸಮೀಕರಣ ಅಂತ ಹೇಳ್ತವೆ. ನೋಡಿ, ನಾವು ಆಗ ಹೇಳಿದೆವಲ್ವಾ, ಮೆಗ್ನೀಷಿಯಂ ಯಾವುದ್ರೊಟ್ಟಿಗೆ ವರ್ತಿಸಿತ್ತು, ಉರಿಸಿದು ಅಂತ ಹೇಳಿ ಯಾವುದೇ ವಸ್ತು ಉರಿಬೇಕಾದದಕ್ಕೆ ಏನ್ ಬೇಕು, ಆಕ್ಸಿಜನ್ ಬೇಕೇ ಬೇಕು ಅಲ್ವಾ. ಉರಿಯುವಿಕೆಯನ್ನ ಪ್ರೋತ್ಸಾಹಿಸುವ ಅನಿಲ ಯಾವುದು, ಆಕ್ಸಿಜನ್. ಹಾಗಾಗಿ ಉರಿಯುವುದು ಅಂತ ಹೇಳಿದ್ರೆ ಆಕ್ಸಿಜನ್ ಒಟ್ಟಿಗೆ ಅದು ಪ್ರತಿವರ್ತಿಸುವುದನ್ನೇ ಉರಿಯುವುದು ಅಂತ ಹೇಳುದು, ಅದು ನೆನಪಿಟ್ಕೊಳ್ಬೇಕು ಮುಂದಕ್ಕೆ ಕೂಡ ನೀವು. ಹಾಗಾದ್ರೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಅಂದರೆ ಮೆಗ್ನೀಷಿಯಂ ಆಕ್ಸೈಡ್. ಆ ಬಿಳಿ ಹುಡಿ ನಾನಾಗ ಹೇಳಿದೆ ನೋಡಿ, ಆ ಬಿಳಿ ಹುಡಿ ಏನು ಅಲ್ಲ, ಅದು ಮೆಗ್ನೀಷಿಯಂ ಆಕ್ಸೈಡ್ ಆಯ್ತಾ, ಮೆಗ್ನೀಷಿಯಂ ಆಕ್ಸೈಡ್. ಈ ರೀತಿ ಬರ್ದೆ ನೋಡಿ, ಅಷ್ಟು ದೊಡ್ಡ ನಾನು ಈಗ ನಾನೀಗೊಂದು ಆಕ್ಟಿವಿಟಿಯನ್ನ ಕ್ಲಾಸ್ ಅಲ್ಲಿ ಮಾಡಿದೆ, ಒಂದು ಚಟುವಟಿಕೆಯನ್ನ ಮಾಡಿದೆ, ಮೆಗ್ನೀಷಿಯಂ ಅನ್ನ ಉರಿಸಿದೆ, ಅದ್ರ ಬಿಳಿ ಇದು ಬಂತು. ಈಗ ಅದನ್ನ ನಾನು ಏನ್ ಮಾಡ್ಬೇಕು, ಅದನ್ನ ಬರಿಬೇಕು. ನಾನೇನ್ ಮಾಡ್ತೇನೆ, ದೊಡ್ಡ ಒಂದು ಪ್ಯಾರಾಗ್ರಾಫ್ ಆಗಿ ಬರಿತೇನೆ. ಅದಕ್ಕಿಂತ ಈ ರೀತಿ ಬರೆದ್ರೆ ಉತ್ತಮ ಅಲ್ವಾ. ಸಮೀಕರಣದ ರೀತಿ ನೋಡಿ, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಅಂದ್ರೆ ಒಂದು ಬಾಣದ ಗುರುತು ಹಾಕಿ ಮೆಗ್ನೀಷಿಯಂ ಆಕ್ಸೈಡ್. ಯಾವುದು ಸುಲಭ, ಒಂದು ಪುಟಗಟ್ಟಲೆ ಬರೆಯುವುದು ಸುಲಭವಾ ಅಥವಾ ಈ ಒಂದು ಸಣ್ಣ ಒಂದು ಹೇಳಿಕೆಯನ್ನ ಈ ರೀತಿ ಬರೆಯುವುದು ಸುಲಭವಾ? ಇದು ಸುಲಭ ಅಲ್ವಾ, ನಮಗೆ ಅರ್ಥ ಆಗ್ತದೆ. ಈಗ ಗೊತ್ತಾದ್ರೆ, ಒಮ್ಮೆ ರಾಸಾಯನಿಕ ಸಮೀಕರಣ ಏನು ಅಂತ ಹೇಳಿ ಗೊತ್ತಾದ್ರೆ ಇದು ಈಸಿ. ನಮ್ಗೆ ನೋಡಿದ ತಕ್ಷಣ ನೀವೇನ್ ಮಾಡಿದ್ರಿ, ಯಾವ ಚಟುವಟಿಕೆ ಮಾಡಿದ್ರೆ, ಹೇಗ್ ಮಾಡಿದ್ರಿ ಅಂತ ಹೇಳಿ ಗೊತ್ತಾಗ್ತದೆ ಅಲ್ವಾ. ಅದನ್ನೇ ರಾಸಾಯನಿಕ ಸಮೀಕರಣ ಅಂತ ಹೇಳುದು. ರಾಸಾಯನಿಕ ಸಮೀಕರಣ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆಯನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದನ್ನ ರಾಸಾಯನಿಕ ಸಮೀಕರಣ ಅಂತ ಹೇಳ್ತೇವೆ. ಇದು ಈಗ ನಾನೇನ್ ಬರ್ದಿದ್ದೇನೆ ನೋಡಿ, ಮೊದಲನೇದು ಮತ್ತು ಎರಡನೇದು ನಂಬರ್ ಹಾಕ್ತೇನೆ, 1 ಮತ್ತೆ 2 ಅಂತ ಹೇಳಿ. ಇದು 2 ಪದ ಸಮೀಕರಣಗಳು, ರಾಸಾಯನಿಕ ಪದ ಸಮೀಕರಣ, ಪದಗಳ ಮೂಲಕ ನಾನು ಬರ್ದದು. ಇದನ್ನೇ ಸಾಂಕೇತಿಕವಾಗಿ ನನಗೆ ಬರಿಬಹುದು. ಹೇಗೆ ಬರಿಬಹುದು? ಮೆಗ್ನೀಷಿಯಂನ ಸಿಂಬಲ್, ಸಂಕೇತ ಏನು, ಎಂ ಮತ್ತು ಜಿ. ಮೆಗ್ನೀಷಿಯಂನ ಸಂಕೇತ ಏನು, Mg. ಆಕ್ಸಿಜನ್ ಅನ್ನ ಹೇಗೆ ಬರಿತೇವೆ, O ಅಂತ ಹೇಳಿ ಬರಿತೇವೆ. ಅಥವಾ ಆಕ್ಸಿಜನ್ ಯಾವಾಗ್ಲೂ ಅದರ 2 ಅಣುಗಳು ಒಟ್ಟಿಗೆ ಸಿಗುವ ಕಾರಣ ಆಕ್ಸಿಜನ್ ಸಂಯುಕ್ತ. ಹಾಗೆ ಮೆಗ್ನೀಷಿಯಂ ಆಕ್ಸೈಡ್ MgO, ಮೆಗ್ನೀಷಿಯಂ ಆಕ್ಸೈಡ್ ಅನ್ನ MgO ಅಂತ ಹೇಳಿ ಹಾಕ್ತೇವೆ. ಇದು ರಾಸಾಯನಿಕ ಸಮೀಕರಣ.
ಇಷ್ಟು ಅರ್ಥ ಆಯ್ತು ನಿಮಗೆ ರಾಸಾಯನಿಕ ಸಮೀಕರಣ ಅಂದ್ರೆ ಏನು ಅಂತ ಹೇಳಿ. ಹಾಗೆ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಯಾವುದೇ ನೀವು ಎರಡು ರಾಸಾಯನಿಕಗಳನ್ನ ತೆಗೆದು ಮಿಕ್ಸ್ ಮಾಡಿದಾಗ ಹೊಸ ವಸ್ತು ಉತ್ಪತ್ತಿ ಆಗುವುದನ್ನ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೇವೆ. ಹಾಗೆ ಪೊಟ್ಯಾಷಿಯಂ ಅಯೋಡೈಡ್ ಅನ್ನ ಹೇಗೆ ಬರಿಬಹುದು? ಪೊಟ್ಯಾಷಿಯಂನ ಸಿಂಬಲ್ ಕೆ, ಅಯೋಡೈಡ್ ಐ, ಪ್ಲಸ್ ಸತುವಿನ ನೈಟ್ರೇಟ್ ಜಿಂಕ್, ಲೆಡ್ ನೈಟ್ರೇಟ್, ಅದು ಲೆಡ್ ನೈಟ್ರೇಟ್ ಅಂತ ಹೇಳಿದ್ರೆ PbNO3. ಆಯ್ತಾ? PbNO3 ನೋಡಿ, ಇಲ್ಲೊಂದು ತಪ್ಪಿದೆ, ಇದು ಸತು ಅಲ್ಲ ಆಯ್ತಾ, ಇದು ಸೀಸ. ಲೆಡ್ ಅನ್ನು ಕನ್ನಡದಲ್ಲಿ ಸೀಸ ಅಂತ ಹೇಳ್ತೇವೆ. ಸೀಸದ ನೈಟ್ರೇಟ್ ಇಲ್ಲಿ ಒಳಗೆ 3 ಹೊರಗೆ 2, ಇಲ್ಲಿ 3 ನೈಟ್ರೇಟ್ ಮತ್ತು ಹೊರಗೆ 2. ಓಕೆ, ಈಗ ಏನಾಗ್ತದೆ? ಇದು ಕೂಡ ಇಲ್ಲಿ ಸತುವಿನ ಅಲ್ಲ, ಸೀಸದ ಅಯೋಡೈಡ್. ಪೊಟ್ಯಾಷಿಯಂ ನೈಟ್ರೇಟ್ ಆಗ್ತದೆ. ಪೊಟ್ಯಾಷಿಯಂ ನೈಟ್ರೇಟ್ ಕೆ, ಪೊಟ್ಯಾಷಿಯಂ ಕೆ ಅಲ್ವಾ, ನೈಟ್ರೇಟ್ ಅಂತ ಹೇಳಿದ್ರೆ NO3 ಪ್ಲಸ್ PbL2 ಐ. ಓಕೆ, ಐ ಇದು ಏನು? ಅದರ ಸಮೀಕರಣ, ರಾಸಾಯನಿಕ ಸಮೀಕರಣ. ಸತು ಅಲ್ಲ, ಲೆಡ್ ಅನ್ನ ಸೀಸ ಅಂತ ಹೇಳುದು ಕನ್ನಡದಲ್ಲಿ. ಆಯ್ತಾ? ತಪ್ಪಿದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳಿ. ಸೀಸದ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತೆ ಸೀಸದ ಅಯೋಡೈಡ್ ಸಿಗ್ತದೆ ನಮಗೆ. ಇದು ಏನಾಗಿದೆ? ರಾಸಾಯನಿಕ ಸಮೀಕರಣ. ಈಗ ನಿಮ್ಗೆ ಅನ್ನಿಸ್ಬೋದು ಮ್ಯಾಮ್ ಅದನ್ನ ಹೇಗೆ ಬರೆಯುವುದು, ಅದು ಹೇಗೆ ಗೊತ್ತಾಗ್ತದೆ ನಮಗೆ? ಅದು ಕಲಿಬೇಕು. ಅದು ಸಿಂಬಲ್ಸ್ ಏನಿದೆ ನೋಡಿ, ಅದನ್ನ ಕಲಿಬೇಕು ನೀವು. ಈಗಾಗಲೇ ನನ್ನ ಒಂದು ವಿಡಿಯೋ ಇದೆ, ತುಂಬಾ ವ್ಯೂವ್ ಸಿಕ್ಕಿದಂತಹ ಒಂದು ವಿಡಿಯೋ, ವ್ಯಾಲೆನ್ಸಿ ಹೇಗೆ ಕಂಡು ಹಿಡಿಯುವುದು ಅಂತ ಹೇಳಿ. ಅದ್ರಲ್ಲಿ ನಾನು ಪ್ರತಿ 1 ರಿಂದ 20 ತನಕ ಎಲ್ಲಾ ಧಾತುಗಳ ವ್ಯಾಲೆನ್ಸಿ ಕಂಡು ಹಿಡಿಯುವುದು ಹೇಗೆ ಅಂತ ಹಾಕಿದ್ದೇನೆ. ಹಾಗೆಯೇ ಅದರ ಸಿಂಬಲ್ ಗಳನ್ನ ಕೊಟ್ಟಿದ್ದೇನೆ, ಸ್ವಲ್ಪ ಅದನ್ನು ನೋಡಿಕೊಳ್ಳಿ. ಓಕೆ, ಈಗ ನಾವು ಮುಂದುವರಿಯೋಣ. ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು. ರಾಸಾಯನಿಕ ಸಮೀಕರಣದಲ್ಲಿ ಎಡಬದಿಯಲ್ಲಿರುವ ರಾಸಾಯನಿಕಗಳನ್ನ ಪ್ರತಿವರ್ತಕಗಳು ಎನ್ನುವರು. ಹಾಗೆಯೇ ಬಾಣದ ಗುರುತಿನ ಮುಂದಕ್ಕೆ ಇರುವ ರಾಸಾಯನಿಕಗಳನ್ನ ಉತ್ಪನ್ನಗಳು ಅಂತ ಹೇಳುವರು. ಈಗ ನೋಡಿ, ನಾನೀಗ ಬರಿತೇನೆ. ಹೈಡ್ರೋಜನ್ H ಪ್ಲಸ್ O2 ಗಿವ್ ರೈಸ್ ಟು H2O. ಇದೊಂದು ರಾಸಾಯನಿಕ ಸಮೀಕರಣ. ಎಡಬದಿಯಲ್ಲಿ ಇದನ್ನ ಏನಂತ ಹೇಳ್ತೇವೆ? ಪ್ರತಿವರ್ತಕ. ಇದನ್ನ ಪ್ರತಿವರ್ತಕ ಅಂತ ಹೇಳ್ತೇವೆ. ಪ್ರತಿವರ್ತಕ ಇದು ಎರಡು ರಿಯಾಕ್ಟ್ ಮಾಡುವಂತಹದ್ದು. ಇದನ್ನ ಉತ್ಪಾದಕ ಅಥವಾ ಏನಂತ ಹೇಳ್ಬಹುದು? ಉತ್ಪನ್ನ ಅಂತ ಕೂಡ ಹೇಳ್ಬಹುದು. ಉತ್ಪನ್ನ ಅರ್ಥ ಆಯ್ತಲ್ಲ? ಪ್ರತಿವರ್ತಕ ಅಂದ್ರೆ ಏನಂತ ಅರ್ಥ ಆಯ್ತು ಮತ್ತು ಉತ್ಪನ್ನ ಅಂತ ಅರ್ಥ ಆಯ್ತು. ಸಮೀಕರಣದ ಎರಡೂ ಬದಿಗಳಲ್ಲಿ ರಾಶಿ ಒಂದೇ ಆಗಿಲ್ಲ. ಇಂತಹ ಸಮೀಕರಣವನ್ನ ಕಚ್ಚಾ ಸಮೀಕರಣ ಎನ್ನುವರು. ಇದು ನೋಡಿ, ಈಗ ಇದರಲ್ಲಿ ರಾಶಿ ಒಂದೇ ಆಗಿದ್ಯಾ? ಇಲ್ಲ. ಹೇಗೆ ಇಲ್ಲ ನೋಡಿ, ಪ್ರತಿವರ್ತಕದ ಸೈಡ್ ನೋಡಿ, ಪ್ರತಿವರ್ತಕದ ಸೈಡ್ ನಲ್ಲಿ ಹೈಡ್ರೋಜನ್ 2 ಪರಮಾಣುಗಳಿದೆ, ಆಕ್ಸಿಜನ್ 2 ಪರಮಾಣುಗಳ ಅಥವಾ ಅಣುಗಳಿದೆ. ಆದ್ರೆ ಈ ಬದಿಯಲ್ಲಿ ನೋಡಿ, ಬಲಬದಿಯಲ್ಲಿ ನೋಡಿ, ಹೈಡ್ರೋಜನ್ 2 ಇದೆ, ಆದ್ರೆ ಆಕ್ಸಿಜನ್ ಏನಾಗಿಲ್ಲ, 2 ಇಲ್ಲ, ಒಂದೇ ಇದೆ. ಇದನ್ನ ಈ ರೀತಿಯ ಸಮೀಕರಣವನ್ನ ಕಚ್ಚಾ ಸಮೀಕರಣ ಅಂತ ಹೇಳ್ತಾರೆ. ಅಷ್ಟೇ ಏನು ಎಂತ ಹೇಳ್ತಾರೆ, ರಾಶಿ ಸಮವಾಗಿಲ್ಲದಿದ್ರೆ, ಎಡ ಮತ್ತು ಬಲಬದಿಯಲ್ಲಿ ಸಮವಾಗಿಲ್ಲದಿದ್ರೆ ಅದನ್ನ ಕಚ್ಚಾ ಸಮೀಕರಣ ಅಂತ ಹೇಳ್ತೇವೆ. ಇಷ್ಟು ಅರ್ಥ ಆಯ್ತಲ್ಲ ನಿಮ್ಗೆ? ಕಚ್ಚಾ ಸಮೀಕರಣ ಅಂದ್ರೇನು, ಉತ್ಪಾದಕ ಅಂದ್ರೇನು, ಅಥವಾ ಉತ್ಪನ್ನ ಅಂದ್ರೇನು, ಮತ್ತು ಪ್ರತಿವರ್ತಕ ಎಂದರೇನು. ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು. ಈಗ ಅದನ್ನ ಹೇಗೆ ಸರಿದೂಗಿಸ್ಬೇಕು? ಈಗ ಸರಿಯಾಗಿಲ್ಲದಿದ್ರೆ ಉತ್ಪಾದಕ ಮತ್ತು ಪ್ರತಿವರ್ತಕಗಳು ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಸರಿಯಾಗಿಲ್ಲದಿದ್ರೆ ಅದನ್ನ ಹೇಗೆ ಸರಿದೂಗಿಸುವುದು? ಅದಕ್ಕೆ ಒಂದು ನಿಯಮ ಇದೆ. ಯಾವ ನಿಯಮ? ರಾಶಿ ಸಂರಕ್ಷಣಾ ನಿಯಮ. ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ ರಾಶಿ ಸಂರಕ್ಷಣಾ ನಿಯಮ. ಇದ್ರ ಪ್ರಕಾರ ಏನ್ ಹೇಳ್ತಾರಂತ ಹೇಳಿದ್ರೆ, ನಮ್ಮ ಪ್ರಪಂಚದಲ್ಲಿ
ಯಾವುದೇ ಒಂದು ವಸ್ತುವಿನ ರಾಶಿಯನ್ನು ನಾವು ಹೊಸದಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ, ಹಾಗೆಯೇ ಅದನ್ನ ನಾಶ ಮಾಡ್ಲಿಕ್ಕೂ ಅಥವಾ ಲಯಗೊಳಿಸುವುದಕ್ಕೂ ಸಾಧ್ಯವಿಲ್ಲ. ನೀವು ಯಾವುದೇ ವಸ್ತುವನ್ನ ನಿಮ್ಮಿಂದಾಗಿ ನೀವು ಅದನ್ನು ಉತ್ಪಾದಿಸ್ಲಿಕ್ಕೂ ಆಗುವುದಿಲ್ಲ ಎಕ್ಸ್ಟ್ರಾ, ಹಾಗೆಯೇ ಅದನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾಶಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ರಾಶಿ ಸಂರಕ್ಷಣಾ ನಿಯಮ. ಅಂದ್ರೆ ಈಗ ಈ ಬಲಬದಿಯಲ್ಲಿ ಎಷ್ಟು ಇದೆ, ಒಟ್ಟು ರಾಶಿ ಎಷ್ಟು ಇದೆ ಅಷ್ಟೇ ಎಡಬದಿಯಲ್ಲಿ ಕೂಡ ಇರಬೇಕು. ಇಲ್ಲದಿದ್ರೆ ನೀವು ಅದನ್ನ ಸರಿದೂಗಿಸ್ಬೇಕು. ಆಯ್ತಾ? ನೀವು ಅದನ್ನ ಏನ್ ಮಾಡ್ಬೇಕು, ಸರಿದೂಗಿಸುವುದು. ಈ ಕ್ರಿಯೆಯನ್ನ ರಾಶಿ ಸಮೀಕರಣ ಸರಿದೂಗಿಸುವ ಕ್ರಿಯೆ ಅಂತ ಹೇಳ್ತಾರೆ. ಅಥವಾ ಇದು ನಾವು ಏನ್ ಮಾಡ್ತೇವೆ ನೋಡಿ, ಅದನ್ನ ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಅಂತ ಹೇಳ್ತೇವೆ. ಪ್ರಮಾದ ಮತ್ತು ಪ್ರಯತ್ನ ವಿಧಾನ. ಹೇಗೆ ಮಾಡುದು ಪ್ರಮಾದ ಮತ್ತು ಪ್ರಯತ್ನ ವಿಧಾನ? ನೋಡಿಕೊಳ್ಳಿ, ಸರಿಯಾಗಿ ಕೇಳಿಕೊಳ್ಳಿ. ಇದು ಸುಲಭದ ಒಂದು ಸಮೀಕರಣ ಆದ ಕಾರಣ ಸರಿಯಾಗಿ ಕೇಳಿಕೊಳ್ಳಿ. 2 ಬಾಕ್ಸ್ ಮಾಡುದು, ಆಯ್ತಾ? ಒಂದು ಬಾಕ್ಸ್, 2 ಬದಿಗಳನ್ನ ಕಾಲಮ್ ಮಾಡುದು. ಒಂದು ಕಡೆಯಲ್ಲಿ ಉತ್ಪನ್ನ ಬರೆಯುವುದು, ಒಂದು ಕಡೆಯಲ್ಲಿ ಉತ್ಪನ್ನ ಬರೆಯುವುದು, ಒಂದು ಕಡೆಯಲ್ಲಿ ಪ್ರತಿವರ್ತಕ ಬರೆಯುವುದು. ಒಂದು ಕಡೆಯಲ್ಲಿ ಪ್ರತಿವರ್ತಕ ಬರೆಯುವುದು. ಪ್ರತಿವರ್ತಕದಲ್ಲಿ ಯಾವುದೆಲ್ಲ ಇದೆ? ಒಂದು ಹೈಡ್ರೋಜನ್ ಅಣು ಇದೆ, ಮತ್ತೊಂದು ಆಕ್ಸಿಜನ್ ಪರಮಾಣು ಇದೆ. ಇಲ್ಲಿ ಕೂಡ ಅದೇ ಇರುದು, ಹೊಸದಾಗಿ ಯಾವುದೂ ಇಲ್ಲ ಅಲ್ವಾ? ಈಗ ಎಷ್ಟೆಷ್ಟು ಇದೆ ಅದನ್ನ ಬರಿಬೇಕು. ಪ್ರತಿವರ್ತಕದ ಸೈಡ್ ನೋಡಿ, ಈ ಸೈಡ್ ನೋಡಿ, ಹೈಡ್ರೋಜನ್ 2 ಇದೆ, ಹಾಗೆ ಆಕ್ಸಿಜನ್ 2 ಇದೆ. ಉತ್ಪನ್ನದ ಸೈಡ್ ನೋಡಿ, ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ. ಇಲ್ಲಿ ಯಾವ್ದು ಈಗ ಬ್ಯಾಲೆನ್ಸ್ ಇಲ್ಲದಿರೋದು, ಸರಿಯಾಗಿ ಇಲ್ಲದಿರೋದು? ಆಕ್ಸಿಜನ್ ಅಲ್ವಾ? ಪ್ರತಿವರ್ತಕದ ಸೈಡ್ ಅಲ್ಲಿ ಆಕ್ಸಿಜನ್ 2 ಉಂಟು, ಉತ್ಪನ್ನದ ಸೈಡ್ ಅಲ್ಲಿ ಆಕ್ಸಿಜನ್ 1 ಉಂಟು. ಈಗ ನಾವ್ ಯಾವ್ದನ್ನ ಸರಿ ಮಾಡ್ಬೇಕು? ಆಕ್ಸಿಜನ್ ಸರಿ ಮಾಡ್ಬೇಕು. ಎಷ್ಟು ಮಾಡ್ಬೇಕು? 2 ಮಾಡ್ಬೇಕು. 2 ಕಡೆಯಲ್ಲಿ 2 ಮಾಡ್ಬೇಕು. ಅದನ್ನ 2 ಮಾಡ್ಲಿಕ್ಕೆ ನಾನು ಇಲ್ಲಿ ಹಾಕ್ಬೋದಾ? ಇಲ್ಲ, ಹಾಗೆ ಹಾಕ್ಲಿಕ್ಕಿಲ್ಲ. ಒಟ್ರಾಶಿ 2 ಅಂತ ಹೇಳಿ ಹಾಕುದಲ್ಲ, ಹಾಕುವಾಗ ಯಾವತ್ತು ಎದುರಿನಲ್ಲಿ 2 ಹಾಕುದು. ಏನು ಸಂಯುಕ್ತದ ಅಥವಾ ಒಂದು ರಾಸಾಯನಿಕ ಪದದ ಎದುರಿನಲ್ಲಿ ಆ ಸಂಖ್ಯೆಯನ್ನ ಹಾಕಬೇಕು. 2 ನಮ್ಗೆ ಎಷ್ಟು ಮಾಡ್ಬೇಕು ಅಷ್ಟನ್ನ ಹಾಕುದು 2. ಈಗ ನೀವು ಹಾಕಿದ್ರೆ ಇದು ಅಷ್ಟು ಮುಗಿಲಿಲ್ಲ. ಈಗ ಏನಾಯ್ತಂತ ಹೇಳಿದ್ರೆ ಆಕ್ಸಿಜನ್ 2 ಆಯ್ತು, ಆಯ್ತಾ? ಇಲ್ಲಿ ನೀವು ಬರ್ದ್ರೆ ಸಾಕು, ಆಕ್ಸಿಜನ್ 2 ಆಯ್ತು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ನೀವೀಗ 2 ಬರ್ದ್ರೆ ಈ 2 ಹೈಡ್ರೋಜನಿಗೂ ಹೋಗ್ತದೆ ಮತ್ತು ಆಕ್ಸಿಜನಿಗೂ ಸೇರ್ತದೆ, ಆಯ್ತಾ? ಈ 2 ಏನಾಗ್ತದೆ? ಹೈಡ್ರೋಜನ್ಗೂ ಸೇರ್ತದೆ, ಆಕ್ಸಿಜನ್ಗೂ ಸೇರ್ತದೆ. ಆಕ್ಸಿಜನ್ 2 ಆಯ್ತು, ಹೌದು. ಆದ್ರೆ ಹೈಡ್ರೋಜನ್ ಎಷ್ಟಾಯ್ತು? 2 + 2 4 ಆಯ್ತು. 2 × 2 ಆಯ್ತಾ? ಇದು 2 × 2 ಎಷ್ಟಾಯ್ತು? 4 ಆಯ್ತು. ಹೈಡ್ರೋಜನ್ ಬಲಬದಿಯಲ್ಲಿ ಅಂದ್ರೆ ಉತ್ಪನ್ನದ ಸೈಡ್ ಅಲ್ಲಿ ಎಷ್ಟಾಯ್ತು? 4 ಆಯ್ತು. ಇಲ್ಲಿ ಆಗ್ಲಿಲ್ಲಲ್ಲ. ಆದ್ರೆ ಪ್ರತಿವರ್ತಕದ ಸೈಡ್ ಅಲ್ಲಿ ಹೈಡ್ರೋಜನ್ ಎಷ್ಟಿದೆ? 2 ಇದೆ. ನಾನು ಪುನಃ ಅದನ್ನ 4 ಆಗ್ಲಿಕ್ಕೆ ಎಷ್ಟು ಮಾಡ್ಬೇಕು? 2 ಗುಣಿಸ್ಬೇಕು 2ಕ್ಕೆ. ಈಗ 2 ಹಾಕಿದಾಗ 2 × 2 4 ಆಯ್ತು. ಮತ್ತೆ ಇಲ್ಲಿ ಕೂಡ ಏನಾಗ್ತದೆ? 4 ಆಯ್ತು. ಈಗ ಇದು ಬ್ಯಾಲೆನ್ಸ್ ಆಯ್ತಾ? ಸರಿದೂಗಿತಾ? ಹೌದು. ಈಗ ಈ ಕ್ರಿಯೆ ಸರಿದೂಗಿತು. ಈ ರೀತಿ ಒರಸಿ ಹಾಕುವುದನ್ನ ಅದನ್ನೇ ಹೇಳೋದು ಏನಂತ ಹೇಳಿ? ಪ್ರಮಾದ ಮತ್ತು ಪ್ರಯತ್ನ ವಿಧಾನ. ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಅಂತ ಹೇಳ್ತೇವೆ. ಓಕೆ, ಮುಂದಕ್ಕೆ ಹೋಗೋಣ. ಅದರ ಬಗ್ಗೆಯೇ ರಾಸಾಯನಿಕ ಸಮೀಕರಣಗಳನ್ನ ಅರ್ಥಪೂರ್ಣವಾಗಿಸಲು ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ರಾಸಾಯನಿಕ ಅಣುಸೂತ್ರಗಳ ಜೊತೆಗೆ ನಾವು ಅವುಗಳ ಭೌತ ಸ್ಥಿತಿಯನ್ನು ಕೂಡ ಕೆಲವೊಮ್ಮೆ ನಮೂದಿಸ್ತೇವೆ ಅಂತ ಹೇಳಿದ್ರೆ ಬರಿತೇವೆ. ಅಂದ್ರೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ನೀವು ನೋಡಿ, ಈಗ ಕೆಳಗೆ ಒಂದು ಈಕ್ವೇಶನ್ ಕಾಣ್ತಾ ಇದೆ, ಸಮೀಕರಣ ಕಾಣ್ತಾ ಇದೆ. ಅಲ್ಲಿ ನೋಡಿ ನಾವೇನ್ ಹಾಕಿದ್ದೇನೆ? H ನ ಹತ್ರ G ಅಂತ ಹಾಕಿದ್ದೇನೆ, O ನ ಹತ್ರ G ಅಂತ ಹಾಕಿದ್ದೇನೆ, H2O ನ ಹತ್ರ L ಅಂತ ಹಾಕಿದ್ದೇನೆ. ಇದ್ರ ಅರ್ಥ ಏನು? G ಅಂತ ಹೇಳಿದ್ರೆ ಅನಿಲ, ಗ್ಯಾಸ್, ಆಯ್ತಾ? G ಅಂತ ಹೇಳಿದ್ರೆ ಏನು? ಗ್ಯಾಸ್, ಅನಿಲ ಎಂದರ್ಥ. ಹಾಗೆ ಎಲ್ ಅಂತ ಹೇಳಿದ್ರೆ ಅಕ್ವೇಯಸ್ ಅಂದ್ರೆ ನೀರು, ಜಲೀಲ ಅಥವಾ ದ್ರವ, ಲಿಕ್ವಿಡ್, ಆಯ್ತಾ? ಅಕ್ವೇಸ್ ಅಂತ ಹೇಳಿದ್ರೆ, ಎಲ್ ಅಂತ ಹೇಳಿದ್ರೆ ಲಿಕ್ವಿಡ್, ದ್ರವ ರೂಪದಲ್ಲಿದೆ ಎಂದು ಅರ್ಥ. ಹಾಗೆ ಎಸ್ ಅಂತ ಹೇಳಿದ್ರೆ ಸಾಲಿಡ್ ಎಂದರ್ಥ, ಸಾಲಿಡ್. ಎಸ್ ಅಂತ ಹೇಳಿದ್ರೆ ಸಾಲಿಡ್ ಅಂತ ಹೇಳಿದ್ರೆ ಘನ ರೂಪದಲ್ಲಿದೆ. ಜಲೀಲ ಅಂದ್ರೆ ಏನು? AQ ಹಾಕ್ತೇವೆ ಕೆಲವೊಮ್ಮೆ. AQ ಅಂತ ಹೇಳಿದ್ರೆ ನೀವೀಗ ಕಾಪರ್ ಸಲ್ಫೇಟ್ ದ್ರಾವಣವನ್ನ ಅದನ್ನ
ದ್ರಾವಣ ಏನಿದೆ ನೋಡಿ ಅದನ್ನ ಎಕ್ವೇಯಸ್ ಅಂತ ಹೇಳ್ತೇವೆ. ಆಯ್ತಾ, ಏನಂತ ಹೇಳ್ತೇವೆ? ಎಕ್ವೇಯಸ್ ಅಂತ ಹೇಳ್ತೇವೆ. ಇನ್ನು ಕೆಲವು ಸಂದರ್ಭದಲ್ಲಿ ಕ್ರಿಯೆಯ ಪರಿಸ್ಥಿತಿಗಳಾದ ಉಷ್ಣತೆ, ಒತ್ತಡ, ಕ್ರಿಯಾವರ್ಧಕಗಳು ಮುಂತಾದವುಗಳನ್ನ ನಾವು ಬಾಣದ ಗುರುತಿನ ಮೇಲೆ ಮತ್ತು ಕೆಳಗೆ ಕೂಡ ಬರಿತೇವೆ. ಈಗ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅನ್ನ ಕೊಡ್ತದೆ. ವಾಟರ್, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ವಾಟ್? ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅನ್ನ. ಇದು ಯಾವ ಕ್ರಿಯೆ? ಆಕ್ಚುಲಿ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಇದೇನಾಗಿದೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗಿದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇಲ್ಲಿ ಪೂರ್ಣ ಆಗಿಲ್ಲ. ಯಾಕೆ? ಮೇಲೆ ಸೂರ್ಯನ ಬೆಳಕು ಇರಬೇಕು. ಆ ಸೂರ್ಯನ ಬೆಳಕನ್ನು ನಾವು ಹೀಗೆ ಬರಿತೇವೆ, ಸೂರ್ಯನ ಬೆಳಕು. ಇದು ಕ್ರಿಯೆ ನಡೆಯುವುದೆಲ್ಲಿ? ಕ್ಲೋರೋಫಿಲ್ ನಲ್ಲಿ, ಕ್ಲೋರೋಫಿಲ್. ಸೊ ಹಾಗಾಗಿ ಇದನ್ನ ಮೇಲೆ ಮತ್ತು ಕೆಳಗೆ ಎರಡನ್ನ ಕೂಡ ನಾವೇನ್ ಮಾಡ್ತೇವೆ? ಬರಿತೇವೆ. ಸೊ ಇದನ್ನ, ಈ ಪೂರ್ತಿ ಇದನ್ನ ನಾವು ಏನು ಅಂದ್ರೆ ಈ ರೀತಿ ಕೂಡ ನಾವು ಅದನ್ನ ಹೆಚ್ಚು ಏನು ಮೌಲ್ಯಯುತವಾಗಿ ಬಿಂಬಿಸಬಹುದು. ಯಾವುದನ್ನ? ರಾಸಾಯನಿಕ ಸಮೀಕರಣಗಳನ್ನ. ಅಂದ್ರೆ ಹೆಚ್ಚು ನಮಗೆ ವಿಷಯಗಳು ತಿಳಿಯುವಂತೆ. ಈಗ ನೀವು ಹೀಗೆ ಬರೆದ ತಕ್ಷಣ ಗೊತ್ತಾಗ್ತದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಯಾವುದರ ಬೆಳಕಿನಿಂದ ಮಾತ್ರ ನಡೀತದೆ ಸಂಶ್ಲೇಷಣೆ ಕ್ರಿಯೆ? ಸೂರ್ಯನ ಬೆಳಕಿನಿಂದ ಮಾತ್ರ ನಡೀತದೆ ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ. ಅರ್ಥ ಆಯ್ತಲ್ವಾ? ಇದು ಏನು? ರಾಸಾಯನಿಕ ಸಮೀಕರಣಗಳು. ಇದನ್ನು ಬಿಟ್ಟು ಮತ್ತೆ ಏನಾದ್ರೂ ಉಳಿದಿದ್ಯಾ ನೋಡಿ. ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತುವಿನ ಪರಮಾಣುಗಳು ಇನ್ನೊಂದು ಧಾತುವಿನ ಪರಮಾಣುಗಳಾಗಿ ಬದಲಾಗುವುದಿಲ್ಲ. ಈಗ ಹೈಡ್ರೋಜನ್ ಆಕ್ಸಿಜನ್ ಆಗುವುದಿಲ್ಲ, ಆಕ್ಸಿಜನ್ ಹೈಡ್ರೋಜನ್ ಆಗುವುದಿಲ್ಲ. ಇದೆರಡೂ ಸಾಧ್ಯ ಇಲ್ಲ. ಆದ್ರೆ ಅವೆರಡು ಒಟ್ಟಿಗೆ ಆಗ್ಬೇಕಾದ್ರೆ, ವಾಟರ್ ಆಗ್ಬೇಕಾದ್ರೆ, ನೀರು ಆಗ್ಬೇಕಾದ್ರೆ ಇದ್ರ ಬಂಧವನ್ನ, ಇದ್ರ ಅಣುಗಳೊಟ್ಟಿಗಿರುವ ಬಂಧವನ್ನ ಇದು ಒಡಿತದೆ ಅಥವಾ ಇದ್ರೊಟ್ಟಿಗೆ ಹೊಸತ್ತು ಒಂದು ಬಾಂಡ್ ಅನ್ನ ಏರ್ಪಡನೆ ಮಾಡ್ತದೆ, ಬಂಧವನ್ನ ಏರ್ಪಡನೆ ಮಾಡ್ತದೆ. ಇದನ್ನೇ ರಾಸಾಯನಿಕ ಕ್ರಿಯೆ ಅಂತ ಹೇಳುದು. ಈಗ ಅಂದ್ರೆ ಈಗ ನೀನು ರಾಜು ಮತ್ತು ರಾಮು ಬೆಸ್ಟ್ ಫ್ರೆಂಡ್, ಆಯ್ತಾ? ರಾಜು ಮತ್ತು ರಾಮು ಬೆಸ್ಟ್ ಫ್ರೆಂಡ್. ಇಬ್ಬರಿಗೆ ಫ್ರೆಂಡ್ಶಿಪ್ ಮಾಡಿಕೊಳ್ಬೇಕು. ಆದ್ರೆ ರಾಜು ರಾಮು ಆಗ್ಬೇಕಾ, ರಾಮು ರಾಜು ಆಗ್ಬೇಕಾ? ಇಬ್ಬರಿಗೂ ಆಗ್ಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ? ಇಬ್ಬರಿಗಿಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಇವರ ನಡುವಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೆದ್ರೆ ಇವರಿಬ್ಬರು ಒಂದು ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಅದೇ ರೀತಿ ರಾಸಾಯನಿಕ ಕ್ರಿಯೆ ಕೂಡ ಹಾಗೆಯೇ. ಆಕ್ಸಿಜನ್ ಹೈಡ್ರೋಜನ್ ಆಗ್ಬೇಕಂತ ಇಲ್ಲ, ಹೈಡ್ರೋಜನ್ ಕಾರ್ಬನ್ ಆಗ್ಬೇಕಂತ ಇಲ್ಲ. ಆದ್ರೆ ಅದರ ನಡುವಿನಲ್ಲಿರುವ ಬಂಧ ಏನಾಗ್ತದೆ? ಒಡೆದು ಹೋಗಿ ಹೊಸ ಬಂಧ ಅವುಗಳ ನಡುವೆ ಏರ್ಪಡನೆ ಆಗ್ತದೆ. ಇದನ್ನೇ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತಾರೆ. ಇಷ್ಟು ನಿಮಗೆ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಅರ್ಥ ಆಯ್ತು, ರಾಸಾಯನಿಕ ಸಮೀಕರಣಗಳ ಬಗ್ಗೆ ಅರ್ಥ ಆಯ್ತು ಅಂತ ಹೇಳಿ ತಿಳಿದೇನೆ. ಈಗ ನಾವು ಕೆಲವು ರಾಸಾಯನಿಕ ಕ್ರಿಯೆಗಳನ್ನ ಬಿಡಿಸೋಣ, ಅದನ್ನ ಸರಿದೂಗಿಸುವ ಕ್ರಿಯೆಗಳನ್ನ ಮಾಡೋಣ. ಬರಿತೇನೆ ನೋಡಿ. ಕೆಳಗಿನ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಿ. ಓಕೆ, ಮೊದಲನೆಯ ರಾಸಾಯನಿಕ ಸಮೀಕರಣ CaO. ಇದನ್ನ ಓದ್ತೇನೆ. H2O ಬಾಣದ ಗುರುತು CaOH2. ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ನೀರು. ಕ್ಯಾಲ್ಸಿಯಂ ಆಕ್ಸೈಡ್ ಬರಿಬೇಕಾ? ಇದು ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದೆ. ಇದಿಷ್ಟು ಆ ಒಂದು ಕ್ರಿಯೆ. ಈಗ ಇದನ್ನ ಏನ್ ಮಾಡ್ಬೇಕು? ಸರಿದೂಗಿಸ್ಬೇಕು. ಇದು ಸರಿದೂಗಿದ್ಯಾ? ಹೇಗೆ ನೋಡುದು? ಆಗದ ಹಾಗೆ ಬಾಕ್ಸ್ ಮಾಡುದು. ಬಾಕ್ಸ್ ಮಾಡುದು ಹೇಗೆ ಗೊತ್ತಿದೆ ಅಲ್ವಾ ನಿಮಗೆ? ಎರಡು ಕಾಲಮ್ ಮಾಡಬೇಕು. ಒಂದು ಕಡೆ ಪ್ರತಿವರ್ತಕ, ಒಂದು ಕಡೆ ಉತ್ಪನ್ನ.
ಪ್ರತಿವರ್ತಕ ಉತ್ಪನ್ನ. ಯಾವುದೆಲ್ಲ ಪ್ರತಿವರ್ತಕಗಳಿದೆ? ಒಂದು CA ಕ್ಯಾಲ್ಸಿಯಂ, ಆಕ್ಸೈಡ್ ಅಂತ ಹೇಳಿದ್ರೆ ಆಕ್ಸಿಜನ್, ಹೈಡ್ರೋಜನ್, ಮತ್ತೆ ಪುನಃ ಆಕ್ಸಿಜನ್ ಇದೆ. ಅದನ್ನ ಇನ್ನೊಮ್ಮೆ ನಾನು ಬರೆಯುವುದಿಲ್ಲ, ಒಂದೇ ಸಲ ಬರೆದಿದ್ದೇನೆ, ಇನ್ನೊಮ್ಮೆ ಬರೀಲಿಕ್ಕಿಲ್ಲ ಆಯ್ತಾ. CA ಕ್ಯಾಲ್ಸಿಯಂ ಒಂದು ಅಣು, ಹಾಗೆ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಇದೆ. ಎಷ್ಟೆಷ್ಟಿದೆ ಅದನ್ನ ಬರಿಬೇಕು ನೋಡಿ. ಪ್ರತಿವರ್ತಕದ ಸೈಡ್ ಅಲ್ಲಿ ಕ್ಯಾಲ್ಸಿಯಂ ಒಂದಿದೆ ಆಯ್ತಾ. ಆಕ್ಸಿಜನ್ ಎಷ್ಟಿದೆ? ಇಲ್ಲಿ ಒಂದುಂಟು, ಇಲ್ಲಿ ಒಂದುಂಟು, ಎರಡು ಉಂಟು ಒಟ್ಟಿಗೆ. ಹೈಡ್ರೋಜನ್ ಎಷ್ಟಿದೆ? ಎರಡು ಇದೆ. ಈಗ ಉತ್ಪನ್ನದ ಸೈಡ್ ಅಲ್ಲಿ ನೋಡಿ, ಕ್ಯಾಲ್ಸಿಯಂ ಎಷ್ಟಿದೆ? ಕ್ಯಾಲ್ಸಿಯಂ ಒಂದೇ ಇದೆ. ಆಕ್ಸಿಜನ್ ಎಷ್ಟಿದೆ ನೋಡಿ. ಈಗ ಬ್ರಾಕೆಟ್ ಹಾಕಿ ಎರಡು ಬರೆದ್ರೆ ಅದರ ಅರ್ಥ ಈ ಎರಡು ಆಕ್ಸಿಜನಿಗೂ ಹೋಗ್ತದೆ, ಹಾಗೆ ಈ ಎರಡು ಹೈಡ್ರೋಜನಿಗೂ ಹೋಗ್ತದೆ. ಹಾಗಾಗಿ ಆಕ್ಸಿಜನ್ ಎರಡು ಇದೆ, ಹೈಡ್ರೋಜನ್ ಎರಡು ಇದೆ ಆಯ್ತಾ. ಆಕ್ಸಿಜನ್ ಎರಡು ಇದೆ, ಹೈಡ್ರೋಜನ್ ಎರಡು ಇದೆ. ಈಗ ನೋಡಿ, ಈಗ ಏನಾಯ್ತು? ಈಗ ಸರಿ ಇದೆಯಾ ನೋಡಿ, ಎರಡು ಎಲ್ಲಾ ಕಡೆಗಳಲ್ಲಿ ಸರಿ ಇದೆಯಾ? ಸರಿ ಇದೆ ಅಲ್ವಾ. ಏನಾಗಿದೆ? ಸರಿ ಇದೆ. ಇದನ್ನ ಬ್ಯಾಲೆನ್ಸ್ ಮಾಡಬೇಕಾದ ಅಗತ್ಯ ಇಲ್ಲ. ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ, ಹೌದಲ್ವಾ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಇದನ್ನ ಹೊಸದಾಗಿ ನಾವು ಸರಿ ಮಾಡಬೇಕಾದ ಅಗತ್ಯನೇ ಇಲ್ಲ. ಓಕೆ, ಇದಿಷ್ಟ ಆಯ್ತು. ಎರಡನೇ ರಾಸಾಯನಿಕ ಸಮೀಕರಣಕ್ಕೆ ಹೋಗೋಣ. ಎರಡನೇ ರಾಸಾಯನಿಕ ಸಮೀಕರಣ ಬರಿತೇನೆ. PB ಸೀಸಾ, PB NO3 ನೈಟ್ರೇಟ್, NO3 ಅಂತ ಹೇಳಿದ್ರೆ ನೈಟ್ರೇಟ್ ಆಯ್ತಾ. 2 + KI ಪೊಟ್ಯಾಷಿಯಂ ಅಯೋಡೈಡ್ ಆಗದೆ KNO3 ಪೊಟ್ಯಾಷಿಯಂ ನೈಟ್ರೇಟ್ ಪ್ಲಸ್ PbI2. PbI2. ಈಗ ಏನ್ ಮಾಡ್ಬೇಕು? ಆಗದ ಹಾಗೆಯೇ ಬಾಕ್ಸ್ ಮಾಡಬೇಕು. ಬಾಕ್ಸ್ ಮಾಡಬೇಕು. ಒಂದು ಕಡೆಯಲ್ಲಿ ಪ್ರತಿವರ್ತಕ, ಒಂದು ಕಡೆಯಲ್ಲಿ ಉತ್ಪನ್ನ. ಪ್ರತಿವರ್ತಕ ಮತ್ತೆ ಉತ್ಪನ್ನ. ಯಾವುದೆಲ್ಲ ಪ್ರತಿವರ್ತಕಗಳಿದೆ? ಸೀಸಾ, ಲೆಡ್ ಇದು ಒಟ್ಟಿಗೆ, PB ಒಟ್ಟಿಗೆ. ನೈಟ್ರೇಟ್ ಅಲ್ಲಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ಇದೆ, ಮತ್ತೆ K ಮತ್ತು I ಇದೆ, ಪೊಟ್ಯಾಷಿಯಂ ಮತ್ತು ಅಯೋಡೈಡ್ ಇದೆ. ಅಷ್ಟೇ ಇಲ್ಲಿ ಕೂಡ ಇದೆ, PB ಲೆಡ್. PB ಅಂತ ಹೇಳಿದ್ರೆ ಸೀಸಾ, N ನೈಟ್ರೋಜನ್, ಆಕ್ಸಿಜನ್, ಪೊಟ್ಯಾಷಿಯಂ, ಅಯೋಡೈಡ್. ಈಗ ಎಷ್ಟೆಷ್ಟಿದೆ ಅದನ್ನ ಬರೆಯೋಣ. PB ಎಷ್ಟಿದೆ ನೋಡಿ, ಇಲ್ಲಿ PB ಎಷ್ಟಿದೆ? ಇಲ್ಲಿ PB ಒಂದೇ ಇದೆ. ಪ್ರತಿವರ್ತಕದ ಸೈಡ್ ಅಲ್ಲಿ PB ಒಂದು. ನೈಟ್ರೋಜನ್ ಎಷ್ಟಿದೆ? ಇಲ್ಲಿ ನೋಡಿ ಹೊರಗೆ ಇಟ್ಟು ಉಂಟು. ಹಾಗಾದ್ರೆ ಅದರ ಅರ್ಥ ಏನು? ಇದು ನೈಟ್ರೋಜನಿಗೂ ಹೋಗ್ತದೆ, ಇದು ಆಕ್ಸಿಜನಿಗೂ ಹೋಗ್ತದೆ. ಹಾಗಾದ್ರೆ ನೈಟ್ರೋಜನ್ ಎಷ್ಟಿದೆ? ಎರಡು ಇದೆ. ಆಕ್ಸಿಜನ್ ಎಷ್ಟಿದೆ ನೋಡಿ. ಆಕ್ಸಿಜನ್ ಇಲ್ಲಿ 3 ಇದೆ, ಒಟ್ಟು ಹೊರಗೆ 2 ಇದೆ. ಇದೆರಡನ್ನ ಗುಣಿಸ್ಬೇಕು. 3 × 2 6 ಆಕ್ಸಿಜನ್ ಇದೆ. ಪೊಟ್ಯಾಷಿಯಂ 1, ಅಯೋಡೈಡ್ 1. ಅದೇ ರೀತಿ ಇಲ್ಲಿ PB 1, ನೈಟ್ರೋಜನ್ 1 ನೋಡಿ. ಇಲ್ಲಿ ಬ್ರಾಕೆಟ್ ಇಲ್ಲ, ಹಾಗಾಗಿ ಇದು 3 ಕೇವಲ ಆಕ್ಸಿಜನ್ಗೆ ಮಾತ್ರ. ಹೀಗೆ ಬರೆದ್ರೆ 3 ಆಕ್ಸಿಜನ್ಗೆ ಮಾತ್ರ. ಬ್ರಾಕೆಟ್ ಹಾಕಿ ಬರೆದ್ರೆ ಆ 3 ಅಥವಾ 2 ಯಾವುದೇ ಸಂಖ್ಯೆ ಒಳಗಿರುವ ಎಲ್ಲಾ ಅಣುವಿಗೂ ಹೋಗ್ತದೆ. ಈಗ ನೋಡಿ ಆಕ್ಸಿಜನ್ ಎಷ್ಟಿದೆ? ಆಕ್ಸಿಜನ್ 3 ಇದೆ, 3 ಇದೆ. ಪೊಟ್ಯಾಷಿಯಂ 1 ಇದೆ, ಅಯೋಡೈಡ್ 2 ಇದೆ. ಈಗ ನಾವು ಯಾವುದನ್ನ 2 ಮಾಡಬೇಕು? ಅಯೋಡೈಡ್ ಅನ್ನ 2 ಮಾಡಬಹುದು ಅಲ್ವಾ. ಅದಕ್ಕಿಂತ ಮುಂಚೆ ಆಕ್ಸಿಜನ್ ಅನ್ನ ಸರಿ ಮಾಡ್ಲಿಕ್ಕೆ ನೋಡೋಣ. ಆಕ್ಸಿಜನ್ ಅನ್ನ 6 ಮಾಡಬೇಕು. ಆಕ್ಸಿಜನ್ ಅನ್ನ 6, ಇಲ್ಲಿ 6 ಆಲ್ರೆಡಿ ಇದೆ. ಹಾಗಾಗಿ ನಾನೇನ್ ಮಾಡ್ತೇನೆ? ಇಲ್ಲಿ 2 ಹಾಕ್ತೇನೆ. ಎಲ್ಲಿ 2 ಹಾಕ್ತೇನೆ? ಇಲ್ಲಿ 2 ಹಾಕ್ತೇನೆ. ಈಗ 2 × 3 6 ಆಗ್ತದೆ. ಯಾವುದು 6 ಆಗ್ತದೆ? ಆಕ್ಸಿಜನ್ 6 ಆಗ್ತದೆ. ಇದನ್ನು ಒರೆಸ್ತೇನೆ, ಇಲ್ಲಿ ಬರಿತೇನೆ. ಆಕ್ಸಿಜನ್ 6 ಆಗ್ತದೆ. ಈಗ ಈ 2 ಕೆಗೂ ಹೋಯ್ತಾ, ಎನ್ನಿಗೂ ಹೋಯ್ತಾ? ಹೌದಲ್ವಾ. ಹಾಗಾದ್ರೆ ಕೆ ಕೂಡ ಏನಾಗಿದೆ? 2 ಆಗ್ತದೆ. ಅಲ್ಲಿ ಕೆ 2 ಆಗ್ತದೆ, ಎನ್ ಕೂಡ 2 ಆಗ್ತದೆ ನೋಡಿ. ಕೆ becomes 2 and n becomes 2 ಅಂದ್ರೆ n ಕೂಡ 2 ಆಗ್ತದೆ.
ಅಷ್ಟಾಯ್ತಾ? ಎನ್ ಆಯ್ತು, ಈಗ ಬ್ಯಾಲೆನ್ಸ್ ಆಯ್ತು, ಎನ್ ಬ್ಯಾಲೆನ್ಸ್ ಆಯ್ತು, ಓ ಬ್ಯಾಲೆನ್ಸ್ ಆಯ್ತು, ಕೆ ಬ್ಯಾಲೆನ್ಸ್ ಆಗ್ಲಿಲ್ಲ. ಕೆ ಎಲ್ಲಿದೆ? ಇಲ್ಲಿದೆ. ಇಲ್ಲಿ ಕೆ ಇದೆ, ಅಲ್ಲಿ ಒಂದೇ ಕೆ ಉಂಟು, ಹಾಗಾಗಿ ಇಲ್ಲಿ ನಾನು ಇನ್ನೊಂದು 2 ಹಾಕ್ತೇನೆ. ಇದ್ರರ್ಥ ಈ ಕೆ ಇದಕ್ಕೂ ಹೋಗ್ತದೆ 2, ಇದಕ್ಕೂ ಹೋಗ್ತದೆ. ಈ ಬಾಣದ ಗುರುತೆಲ್ಲ ಹಾಕ್ಬೇಕಂತಿಲ್ಲ, ಕೇವಲ ನೀವು ನಂಬರ್ ಹಾಕ್ಲಿಕ್ಕೆ ಮಾತ್ರ. ಈಗ ಪ್ರತಿವರ್ತಕದ ಸೈಡ್ ಅಲ್ಲಿ ಕೆ 2 ಆಯ್ತು, ಐ 2 ಆಯ್ತು, ಕೆ 2 ಆಯ್ತು, ಐ 2 ಆಯ್ತು, ಬ್ಯಾಲೆನ್ಸ್ ಆಯ್ತಲ್ಲ. ಈಗ ನೋಡಿ, ಲೆಡ್ ಸೀಸಾ ಎರಡೂ ಕಡೆಯಲ್ಲಿ ಒಂದೊಂದೇ ಇದೆ, ನೈಟ್ರೋಜನ್ 2 ಇದೆ, ಆಕ್ಸಿಜನ್ 6 ಇದೆ, ಪೊಟ್ಯಾಷಿಯಮ್ 2 ಇದೆ, ಅಯೋಡಿನ್ 2 ಇದೆ. ಇಲ್ಲಿಗೆ ಏನಾಯ್ತು? ಬ್ಯಾಲೆನ್ಸ್ ಆಯ್ತು. ಅರ್ಥ ಆಯ್ತಾ? ಇಷ್ಟು ನಿಮ್ಗೆ ಅರ್ಥ ಆಯ್ತಾ? ಇನ್ನೊಂದು ಮಾಡುವ, ಮೂರನೇದು ಮಾಡುವಾಗ ನಿಮ್ಗೆ ಸುಲಭ ಆಗ್ತದೆ. ಈಗ ಇನ್ನೊಂದು ಮಾಡುವಾಗ ನಿಮ್ಗೆ ಸುಲಭ ಆಗ್ತದೆ, ಸ್ವಲ್ಪ ಮಟ್ಟಿಗಾದ್ರೂ ಸುಲಭ ಆಗ್ತದೆ. CuO ಕಾಪರ್ ಆಕ್ಸೈಡ್, ಇದು ಕಾಪರ್ ಆಕ್ಸೈಡ್ ಪ್ಲಸ್ HCl ಹೈಡ್ರೋಕ್ಲೋರಿಕ್ ಆಮ್ಲ, ಕಾಪರ್ ಕ್ಯೂಪ್ರಿಕ್ ಕ್ಲೋರೈಡ್, ಇದು ಕ್ಯೂಪ್ರಿಕ್ ಕ್ಲೋರೈಡ್ ಪ್ಲಸ್ H2O ನೀರು. ಬರಿಬೇಕಾ? ಕಾಪರ್ ಆಕ್ಸೈಡ್, ತಾಮ್ರದ ಆಕ್ಸೈಡ್. ಓಕೆ, ನಿಮ್ಗೆ ಹಾಗೆ ಇಲ್ಲ, ತಾಮ್ರದ ಆಕ್ಸೈಡ್, ತಾಮ್ರದ ಆಕ್ಸೈಡ್, ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಇದು ತಾಮ್ರದ ಕ್ಲೋರೈಡ್, ಇದು ನೀರು. ಓಕೆ, ಈಗ ಏನ್ ಮಾಡ್ಬೇಕು? ಬಾಕ್ಸ್ ಮಾಡ್ಬೇಕು ಅಲ್ವಾ? ಒಂದು ಕಡೆ ಪ್ರತಿವರ್ತಕ, ಇನ್ನೊಂದು ಕಡೆ ಉತ್ಪನ್ನ. ಪ್ರತಿವರ್ತಕ, ಉತ್ಪನ್ನ. ಯಾವುದೆಲ್ಲ ಪ್ರತಿವರ್ತಕಗಳಿದೆ? ಪ್ರತಿವರ್ತಕಗಳು ಒಂದು ಕಾಪರ್ ತಾಮ್ರ, ಮತ್ತೊಂದು ಆಕ್ಸಿಜನ್, ಮತ್ತೊಂದು ಹೈಡ್ರೋಜನ್, ಮತ್ತೊಂದು ಕ್ಲೋರಿನ್. ಇಷ್ಟೇ ಇಲ್ಲಿ ಕೂಡ ಇರೋದು. ಕಾಪರ್, ಕ್ಲೋರಿನ್ ಇದೆ, ಕ್ಲೋರಿನ್ ಅಲ್ಲೇ ಬರೀರಿ, ಅದ್ರ ಎದುರಲ್ಲಿ ಬರೀರಿ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ. ಇಷ್ಟೇ ಅಲ್ವಾ? ಈಗ ಎಷ್ಟೆಷ್ಟು ಇದೆ ಅದನ್ನ ಬೇರೆ ಪೆನ್ಸಿಲ್ ಅಲ್ಲಿ ಬರೀರಿ. ನೋಡಿ, ಬೇರೆ ಕಲರ್ ಅಲ್ಲಿ ಬರಿತಾ ಇದ್ದೇನೆ. ಕಾಪರ್ ನೋಡಿ, ಪ್ರತಿವರ್ತಕದ ಸೈಡ್ ಅಲ್ಲಿ ಕಾಪರ್ ಒಂದೇ ಇದೆ, ಆಕ್ಸಿಜನ್ ಕೂಡ ಒಂದೇ ಇದೆ. ಏನು ನಂಬರ್ ಇಲ್ಲದಿದ್ರೆ ಅದರ ಅರ್ಥ 1 ಅಂತ ಹೇಳಿ. ಹೈಡ್ರೋಜನ್ 1 ಇದೆ, ಕ್ಲೋರಿನ್ 1 ಇದೆ. ಹಾಗೆ ಇಲ್ಲಿ ಕಾಪರ್ 1 ಇದೆ, ಆಕ್ಸಿಜನ್ 1 ಇದೆ, ಹೈಡ್ರೋಜನ್ 2 ಇದೆ, ಕ್ಲೋರಿನ್ 2 ಇದೆ. ಈಗ ನಾವ್ ಯಾವ್ದನ್ನ ಸರಿ ಮಾಡಬೇಕು? ಪ್ರತಿವರ್ತಕದ ಸೈಡ್ ಅಲ್ಲಿ ಹೈಡ್ರೋಜನ್ ಮತ್ತು ಕ್ಲೋರಿನ್ ಅನ್ನ 2 ಮಾಡಬೇಕು. ಹೈಡ್ರೋಜನ್ ಮತ್ತು ಕ್ಲೋರಿನ್ ಇಲ್ಲಿ ಇದೆ, ಹಾಗಾಗಿ ನಾನು ಏನ್ ಮಾಡ್ಬೇಕು? ಇಲ್ಲಿ 2 ಬರಿಬೇಕು. ಹಾಗಾದ್ರೆ ಈ 2 Hಗೂ ಹೋಗ್ತದೆ, ಎಲ್ಲಿಗೂ ಹೋಗ್ತದೆ. ಅಂದ್ರೆ ಅದ್ರ ಅರ್ಥ ಏನಾಯ್ತು? ಇಲ್ಲಿ ಇಬ್ಬರು ಕೂಡ 2 ಆದ್ರು ಅಲ್ವಾ? 2 ಇಲ್ಲಿ ಕೂಡ 2 ಆಯ್ತು, ಇಲ್ಲಿ ಕೂಡ 2 ಆಯ್ತು. ಇದೀಗ ಏನಾಯ್ತು? ಬ್ಯಾಲೆನ್ಸ್ ಆಯ್ತು, ಸರಿದೂಗಿಸಿತು. ಸಮೀಕರಣ ಏನಾಯ್ತು? ಸರಿದೂಗಿತು. ಇಷ್ಟು ಅರ್ಥ ಆಯ್ತಾ ನಿಮಗೆ? ಇಷ್ಟ ಅರ್ಥ ಆಯ್ತಾ? ಇನ್ನೊಂದು ಕೊಡ್ತೇನೆ, ಇದು ನಿಮ್ಗೆ ಹೋಮ್ ವರ್ಕ್, ನೀವೇ ಮಾಡಿಕೊಳ್ಬೇಕು. ನೀವು ಒಂದು ಟ್ರೈ ಮಾಡಿಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ತುಂಬಾ ಇದು ಕೊಟ್ಟಿದ್ದಾರೆ ಇದನ್ನ, ಹಾಗ ಅದನ್ನು ಕೂಡ ನೀವು ಮಾಡಬಹುದು. ನಿಮ್ಗೆ ಬೇಕಾದ್ರೆ ಇದನ್ನು ಕೂಡ ಒಂದು ಜಸ್ಟ್ ಕನ್ಸಿಡರ್ ಮಾಡಿಕೊಂಡು ಮಾಡಬಹುದು. BaCl2 ಬೇರಿಯಂ ಕ್ಲೋರೈಡ್, ಇದು ಆಯ್ತಾ? ಬೇರಿಯಂ ಕ್ಲೋರೈಡ್ ಪ್ಲಸ್ H2SO4 ಹೈಡ್ರೋಜನ್ ಸಲ್ಫೇಟ್, ಆಯ್ತಾ? ಗಿವ್ ರೈಸ್ ಟು HCl ಪ್ಲಸ್ BaSO4 ಬೇರಿಯಂ ಸಲ್ಫೇಟ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಆಗ್ತದೆ. ಇದನ್ನ ನೀವೇ ಬ್ಯಾಲೆನ್ಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಓಕೆ, ಅದನ್ನ ಮಾಡ್ತೀರಂತ ಹೇಳಿ ಭಾವಿಸ್ತೇನೆ. ಮುಂದಕ್ಕೆ ನಾವೀಗ ಏನ್ ಮಾಡೋಣ ಅಂತ ಹೇಳಿದ್ರೆ, ಇನ್ನೊಂದು ಕ್ವೆಶನ್ಸ್ ಕೊಡ್ತೇನೆ ನಾನು. ಏನ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಸಮೀಕರಣ ಬರೆ, ಆಯ್ತಾ? ಈ ಕೆಳಗಿನ ಪದ ಸಮೀಕರಣಗಳಿಗೆ ರಾಸಾಯನಿಕ ಸಮೀಕರಣ ಬರೆ. ಈ ಕೆಳಗಿನ
ಪದ ಸಮೀಕರಣಗಳಿಗೆ ರಾಸಾಯನಿಕ ಸಮೀಕರಣ ಬರೆ. ರಾಸಾಯನಿಕ ಸಮೀಕರಣ ಬರೆ. ಓಕೆ, ಮೊದಲನೆಯ ಪದ ಸಮೀಕರಣ ಈ ರೀತಿ ಇದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಗಿವ್ ರೈಸ್ ಟು ಅಂತ ಹೇಳಿದ್ದಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು, ಪ್ಲಸ್ ಏನು ನೀರು. ಆಯ್ತಾ? ಈಗ ನಾವಿದಕ್ಕೆ ಪದ ಸಮೀಕರಣ ಬರೆದು ಅದನ್ನ ಸರಿದೂಗಿಸಬೇಕು. ಈಗ ಪದ ಸಮೀಕರಣ ಕ್ಯಾಲ್ಸಿಯಂ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ Ca ಆಗ್ತದೆ. ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ OH ಆಗ್ತದೆ. OH ಬರೆಯುವಾಗ ಹೀಗೆ ಬರಿಬೇಕು. ಈಗ ನೋಡಿ, ಖಾಲಿ ಇಷ್ಟು ಮಾತ್ರ ಅಲ್ಲ, ಇದ್ರ OH ಗೆ ಹೀಗೆ ಬ್ರಾಕೆಟ್ ಹಾಕಿ ನಾವಿಲ್ಲಿ 2 ಬರಬೇಕು. ಇದ್ಯಾಕೆ ಮ್ಯಾಮ್ ಹಾಗೆ ಬರ್ದದು? ನೀವು 9th ಅಲ್ಲಿ ಸಮೀಕರಣಗಳನ್ನ ಎಂತ ಹೇಳುದು, ಅಣುಸೂತ್ರ ಬರೀಲಿಕ್ಕೆ ಕಲ್ತಿದ್ದೀರಿ, ನೆನಪಿದೆಯಾ? ಹೇಗೆ ಬರೆಯುವುದು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಅಲ್ಲಿ ಕ್ಯಾಲ್ಸಿಯಂ ಇದೆ, ಹಾಗೆಯೇ ಹೈಡ್ರಾಕ್ಸೈಡ್ ಇದೆ. ಹೈಡ್ರಾಕ್ಸೈಡ್ ಅಲ್ವಾ? ಹೈಡ್ರಾಕ್ಸೈಡ್ ಅನ್ನೋದು ಇದೆ. ಕ್ಯಾಲ್ಸಿಯಂನ ಸೂತ್ರ Ca ಆದ್ರೆ ಹೈಡ್ರಾಕ್ಸೈಡ್ ನ ಸೂತ್ರ OH. ಇದರ ವ್ಯಾಲೆನ್ಸಿ ಬರಿತೀರಿ. ಕ್ಯಾಲ್ಸಿಯಂನ ವ್ಯಾಲೆನ್ಸಿ +2 ಆಗ್ತದೆ, ಹೈಡ್ರಾಕ್ಸೈಡ್ ನ ವ್ಯಾಲೆನ್ಸಿ 1 ಆಗ್ತದೆ. ಇದನ್ನ ಹೀಗೆ ಕ್ರಿಸ್ ಕ್ರಾಸ್ ಮಾಡ್ಬೇಕು. ಕ್ರಿಸ್ ಕ್ರಾಸ್ ಅಂತ ಹೇಳಿದ್ರೆ ಇದರ ವ್ಯಾಲೆನ್ಸಿ ಇದಕ್ಕೆ ಬರೆಯುವುದು, ಇದರ ವ್ಯಾಲೆನ್ಸ್ ಅದಕ್ಕೆ ಬರೆಯುವುದು. ಆಗ ಮಾತ್ರ ಅದರ ಏನು ಇದು ಇದೆಯಲ್ವಾ, ಚಿಹ್ನೆ ನೆಗ್ಲಿಜಿಬಲ್ ಆಗ್ತದೆ. ಅಂದ್ರೆ Ca1 ಅನ್ನ ಬರೆಯುವುದಿಲ್ಲ, OH ಅದು ಒಟ್ಟಿಗೆ, OH ಅನ್ನೋದು ಬೇರೆ ಬೇರೆ ಅಲ್ಲ, ಅದು ಒಟ್ಟಿಗೆ ಹೈಡ್ರಾಕ್ಸೈಡ್. ಸೊ ಈ ಎರಡನ್ನ ನಾನು ಹೊರಗೆ ಬರಿಬೇಕು. ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರ ಇಲ್ಲಿ OH2 ಅಂತ ಬರೆದದು. ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಣ್ಣ ತರಗತಿಯಿಂದ ಕಲ್ತಿತಾ ಬರಿತಾ ಇರ್ತೀರಿ. CO2 ಕಾರ್ಬನ್ ಮತ್ತು ಆಕ್ಸೈಡ್. ಓಕೆ, ಕಾರ್ಬನ್ ಆಕ್ಸೈಡ್ ಕೂಡ ಹಾಗೆ, ಕಾರ್ಬನ್ ಡೈಆಕ್ಸೈಡ್ ಕೂಡ ಹಾಗೆಯೇ. ಕಾರ್ಬನ್ ಮತ್ತೆ ಆಕ್ಸೈಡ್, ಆಕ್ಸೈಡ್ ಅಂತ ಹೇಳಿದ್ರೆ ಅದರ ಅರ್ಥ ಆಕ್ಸಿಜನ್ ಅಂತ ಹೇಳಿ. ಕಾರ್ಬನ್ ಮತ್ತು ಆಕ್ಸಿಜನ್. ಆಯ್ತಾ? ಹೀಗೆ ಮಾಡಿ ಬರೆಯುವುದು. ಅದು ಗೊತ್ತುಂಟಲ್ಲ, ಅದನ್ನ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಸುಮ್ಮನೆ. ಆಯ್ತಾ? ಕಾರ್ಬನ್ ಡೈಆಕ್ಸೈಡ್ ನೀವು ಸಣ್ಣ ಕ್ಲಾಸಿನಿಂದ ಬರಿತಾ ಇದ್ದೀರಿ, ಅದೇ ರೀತಿ. ಓಕೆ, ಮುಂದಕ್ಕೆ ಏನಾಗ್ತದೆ? ಈ ರೀತಿ ಹಾಕೋದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಈಗೇನಾಗ್ತಾ ಉಂಟು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತಾ ಉಂಟು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಿದ್ರೆ CaCO3. ಕಾರ್ಬೋನೇಟ್ ಈ ರೀತಿ ಇರ್ತದೆ, CO3. ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ಕ್ಯಾಲ್ಸಿಯಂನ 2, ಕಾರ್ಬೋನೇಟ್ ನ ವ್ಯಾಲೆನ್ಸಿ ಕೂಡ 2 ಆಗ್ತದೆ. ನೋಡಿ ನಾನು ಬರಿತೇನೆ. ಕ್ಯಾಲ್ಸಿಯಂ ಮತ್ತೆ ಕಾರ್ಬೋನೇಟ್ ಅಂತ ಹೇಳಿದ್ರೆ ಕ್ಯಾಲ್ಸಿಯಂನ ವ್ಯಾಲೆನ್ಸಿ ಕೂಡ +2, ಕಾರ್ಬೋನೇಟ್ ನ ವ್ಯಾಲೆನ್ಸಿ ಕೂಡ -2. ಇದೆರಡು +2 -2 ಇದ್ರೆ ಕ್ಯಾನ್ಸಲ್ ಆಗಿ ಅದು ಹೋಗ್ತದೆ, ಅದರ ವ್ಯಾಲೆನ್ಸಿ ಬರೀಲಿಕ್ಕೆ ಇರುವುದಿಲ್ಲ ನಮ್ಗೆ. ಹಾಗಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ನೀರು. ಈಗ ಏನ್ ಮಾಡ್ಬೇಕು? ಇದನ್ನ ಇದೇ ಬ್ಯಾಲೆನ್ಸ್ ಉಂಟಾ ಅಂತ ಹೇಳಿ ನೋಡ್ಬೇಕು. ಬ್ಯಾಲೆನ್ಸ್ ಇಲ್ಲದಿದ್ರೆ ನಾವು ಅದನ್ನ ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಮಾಡ್ಬೇಕು. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮೊದಲಿಗೆ ಏನ್ ಮಾಡ್ಬೇಕು? ಬಾಕ್ಸ್ ಮಾಡ್ಬೇಕು, ಈ ರೀತಿ ಅಲ್ವಾ? ಬಾಕ್ಸ್ ಮಾಡಬೇಕು. ಒಂದು ಕಡೆ ಪ್ರತಿವರ್ತಕ ಅಂತ ಬರಿಬೇಕು, ಇನ್ನೊಂದು ಕಡೆ ಉತ್ಪನ್ನ ಅಂತ ಹೇಳಿ ಬರಿಬೇಕು. ಪ್ರತಿವರ್ತಕ ಮತ್ತೆ ಉತ್ಪನ್ನ. CaO ಬೇರೆ, ಹೈಡ್ರೋಜನ್ ಬೇರೆ, ಆಕ್ಸಿಜನ್ ಬೇರೆ, ಮತ್ತೆ ಕಾರ್ಬನ್ ಇದೆ. ಅದೇ ರೀತಿ Ca ಕ್ಯಾಲ್ಸಿಯಂ ಒಟ್ಟಿಗೆ, ಅದು Ca ಒಟ್ಟಿಗೆ ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್.
ಕ್ಯಾಲ್ಸಿಯಂ ಎಷ್ಟಿದೆ ಇಲ್ಲಿ? ಒಂದೇ ಇದೆ ಅಲ್ವಾ? ಕ್ಯಾಲ್ಸಿಯಂ ಒಂದೇ ಇದೆ. ಆಕ್ಸಿಜನ್ ಎಷ್ಟಿದೆ ನೋಡಿ, ಆಕ್ಸಿಜನ್ ಇಲ್ಲಿ 2 ಉಂಟು, ಇಲ್ಲಿ ಹೊರಗೆ 2 ಉಂಟು, ಅದರ ಅರ್ಥ 4 ಆಕ್ಸಿಜನ್ ಇದೆ. ಹೈಡ್ರೋಜನ್ ಎಷ್ಟಿದೆ? ಇಲ್ಲಿ 2 ಇದೆ. ಕಾರ್ಬನ್ ಎಷ್ಟಿದೆ? ಒಂದೇ ಇದೆ. ಇಲ್ಲಿ ನೋಡಿ ಕ್ಯಾಲ್ಸಿಯಂ ಎಷ್ಟಿದೆ? 1 ಇದೆ. ಆಕ್ಸಿಜನ್ ಎಷ್ಟಿದೆ? 3 + 1 4 ಇದೆ. ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಕ್ಯಾಲ್ಸಿಯಂ ಎಷ್ಟಿದೆ? ಕಾರ್ಬನ್ ಎಷ್ಟಿದೆ? 1 ಇದೆ. ಬ್ಯಾಲೆನ್ಸ್ ಇದೆಯಾ? ಎಲ್ಲವೂ ಕರೆಕ್ಟ್ ಇದೆ ಅಲ್ವಾ? ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಮಾಡುವ ಅಗತ್ಯ ಇಲ್ಲ. ಇದು ಬ್ಯಾಲೆನ್ಸ್ಡ್ ಆಗಿದೆ, ಆಲ್ರೆಡಿ ಬ್ಯಾಲೆನ್ಸ್ಡ್ ಇದು. ಅರ್ಥ ಆಯ್ತಲ್ವಾ? ಆಲ್ರೆಡಿ ಬ್ಯಾಲೆನ್ಸ್ಡ್. ಓಕೆ, ಸೊ ಸೆಕೆಂಡ್ ಈಕ್ವೇಶನ್ಗೆ ಹೋಗೋಣ. ಎರಡನೇ ಈಕ್ವೇಶನ್ ನೋಡಿ, ಎರಡನೇ ಒಂದು ಸಮೀಕರಣ ಸತು ಪ್ಲಸ್ ಬೆಳ್ಳಿಯ ನೈಟ್ರೇಟ್, ಇದು ಎರಡು ಪ್ರತಿವರ್ತಿಸಿದಾಗ ನಮಗೆ ಸಿಗುವುದು ಸತುವಿನ ನೈಟ್ರೇಟ್ ಪ್ಲಸ್ ಬೆಳ್ಳಿ. ಸತುವಿನ ನೈಟ್ರೇಟ್ ಪ್ಲಸ್ ಬೆಳ್ಳಿ. ಈಗ ಸತು ಅಂತ ಹೇಳಿದ್ರೆ ಜಿಂಕ್ ಆಯ್ತಾ, ZN, ಅದರ ಇದು ಯಾವುದು? ZN ಪ್ಲಸ್ ಬೆಳ್ಳಿ Ag ಅಂತ ಬರಿತೇವೆ. ನೈಟ್ರೇಟ್ ಆಗತಾನೆ ನಾವು ನೋಡಿದೆವು NO3 ಅದರ ಫಾರ್ಮುಲಾ. ಮತ್ತೆ ರಿಯಾಕ್ಟ್ ಮಾಡಿ ಏನಾಗ್ತದೆ? ಸತುವಿನ ನೈಟ್ರೇಟ್ ನೋಡಿ, ಸತು ಮತ್ತೆ ನೈಟ್ರೇಟ್, ಜಿಂಕ್ ಮತ್ತೆ NO3. ಜಿಂಕಿನ ವ್ಯಾಲೆನ್ಸಿ +2, ಇದರ ವ್ಯಾಲೆನ್ಸಿ -1. ಈಗ ಏನಾಗ್ತದೆ? ಜಿಂಕ್ ZN NO3 ಇದು ಒಟ್ಟಿಗೆ ಈ ವ್ಯಾಲೆನ್ಸಿ +2 ಹೊರಗೆ ಬರ್ತದೆ ಅಲ್ವಾ? ಬ್ರಾಕೆಟ್ ಹಾಕಿ ಹೊರಗೆ ಬರಿಬೇಕು. ಹಾಗಾದ್ರೆ ಇಲ್ಲಿ ನಾವು ಹಾಗೆ ಬರಿಬೇಕು, ZN NO3 ಬ್ರಾಕೆಟ್ ಹಾಕಿ 2 ಪ್ಲಸ್ ಬೆಳ್ಳಿ Ag. ಈಗ ಇದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಸರಿದೂಗಿಸ್ಬೇಕು. ಸರಿದೂಗಿಸಿದೆಯಾ ಇಲ್ವಾ ಅಂತ ಹೇಳಿ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಇದು ಮಾಡ್ಬೇಕಂತ ಇರುವುದಿಲ್ಲ, ಈ ಬಾಕ್ಸ್ ಎಲ್ಲ ಮಾಡ್ಬೇಕಂತ ಇರುವುದಿಲ್ಲ. ಮತ್ತೆ ಯಾಕೆ ಹೇಳಿದ್ರೆ ಅಷ್ಟು ನಿಮ್ಗೆ ಅಭ್ಯಾಸ ಆಗಿರ್ಬೇಕು ಆಯ್ತಾ? ಸರಿ ಅದನ್ನ ಕಲೀರಿ. ಪ್ರತಿ ಒಂದು ಇದನ್ನ ನೀವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ ನೋಡ್ತಾ ಇರಿ, ನಿಮಗೆ ಬ್ಯಾಲೆನ್ಸ್ ಆಗ್ತದೆ. ಮಾಡಿ ಮತ್ತೆ ಬ್ಯಾಲೆನ್ಸ್ ಆಗೇ ಆಗ್ತದೆ. ಸೊ ಇಲ್ಲಿ ಯಾವ್ದೆಲ್ಲ ರಾಸಾಯನಿಕಗಳಿದೆ? ಒಂದು ಸತು ZN ಅಲ್ವಾ, ಮತ್ತೊಂದು ಬೆಳ್ಳಿ Ag. NO ಅದು ಬೇರೆ ಬೇರೆ. ಯಾಕೆ? ಕ್ಯಾಪಿಟಲ್ ಇದ್ರೆ ಅದು ಬೇರೆ ಬೇರೆ, ಒಂದು ಸ್ಮಾಲ್ ಒಂದು ಕ್ಯಾಪಿಟಲ್ ಇದೆ, ಅದು ಎರಡು ಒಟ್ಟಿಗೆ ಅಂತ ಅರ್ಥ ಆಯ್ತಾ? ನೈಟ್ರೋಜನ್ ಮತ್ತೆ ಆಕ್ಸಿಜನ್, ಇಲ್ಲಿ ಕೂಡ ಹಾಗೆ ZN Ag ನೈಟ್ರೋಜನ್ ಮತ್ತೆ ಆಕ್ಸಿಜನ್. ಎಷ್ಟೆಷ್ಟಿದೆ ಅದನ್ನ ಬರಿಬೇಕು. ZN ಎಷ್ಟಿದೆ ಪ್ರತಿವರ್ತಕದ ಸೈಡ್ ಅಲ್ಲಿ? ಒಂದೇ ಇದೆ. Ag ಕೂಡ ಒಂದೇ ಇದೆ. ನೈಟ್ರೋಜನ್ ಕೂಡ ಒಂದಿದೆ, ಆದ್ರೆ ಆಕ್ಸಿಜನ್ 3 ಇದೆ. ಇಲ್ಲಿ ನೋಡಿ ZN ಒಂದೇ ಇದೆ, Ag ಒಂದೇ ಇದೆ. N ಎಷ್ಟಿದೆ? N 2 ಇದೆ. ಯಾಕೆ 2? ನೋಡಿ ಇಲ್ಲಿ 2 ಉಂಟಲ್ವಾ? ಇದ್ರ ಅರ್ಥ ಏನು? ಇದು ಇದಕ್ಕೂ ಹಾಗೂ ಇದಕ್ಕೂ ಅಂತ ಹೇಳಿ ಅರ್ಥ. ಸೊ N ಇದೆ. ಆಕ್ಸಿಜನ್ ಎಷ್ಟಿದೆ? ಇದನ್ನ ಗುಣಿಸ್ಬೇಕು. 3 2 6 ಆಕ್ಸಿಜನ್ ಇದೆ. ಈಗ ನಾವು ಎಲ್ಲಿ ಸರಿ ಮಾಡ್ಬೇಕು? ಪ್ರತಿವರ್ತಕದ ಸೈಡ್ ಅಲ್ಲಿ ಆಕ್ಸಿಜನ್ ಅನ್ನ 6 ಮಾಡ್ಬೇಕು. 3 ಆಲ್ರೆಡಿ ಇದೆ, ಹಾಗಾಗಿ ನಾವೇನ್ ಮಾಡ್ಬೇಕು? 6 ಮಾಡ್ಬೇಕು. ಹೇಗೆ? 3ಕ್ಕೆ ಎಷ್ಟನ್ನ ಗುಣಿಸಿದ್ರೆ 6 ಆಗ್ತದೆ? 2 ಗುಣಿಸಿದ್ರೆ ಈ 2 Agಗೂ ಹೋಗ್ತದೆ, Nಗೂ ಹೋಗ್ತದೆ, ಹಾಗೆ ಆಕ್ಸಿಜನ್ಗೂ ಹೋಗ್ತದೆ. ಅಂದ್ರೆ 2 3 6. ಇಲ್ಲಿ ಏನಾಗ್ತದೆ ಹಾಗಾದ್ರೆ? ಆಕ್ಸಿಜನ್ 6 ಆಯ್ತು. ಎಲ್ಲಿ? ಪ್ರತಿವರ್ತಕದ ಕಡೆಯಲ್ಲಿ ಆಕ್ಸಿಜನ್ 6 ಆಯ್ತು. 6 ಬರ್ದೆ. ಅನಂತರ 2 ನೈಟ್ರೋಜನ್ಗೂ ಹೋಗ್ತದ, ಹಾಗಾದ್ರೆ ನೈಟ್ರೋಜನ್ 2 ಆಗ್ತದೆ. ಇಲ್ಲಿ ನೈಟ್ರೋಜನ್ ಎಷ್ಟಾಗ್ತದೆ? 2 ಆಗ್ತದೆ. ಬರ್ದೆ. ನೈಟ್ರೋಜನ್ ಕೂಡ 2 ಆಯ್ತು. ಹಾಗೆ ಇದು ಯಾವುದಕ್ಕೆ ಹೋಗ್ತದೆ? ಬೆಳ್ಳಿಗೂ ಹೋಗ್ತದೆ, ಹಾಗಾಗಿ ಬೆಳ್ಳಿ ಕೂಡ 2 ಆಗ್ತದೆ. ಇಲ್ಲಿ ಎಲ್ಲಿ? ಪ್ರತಿವರ್ತಕದ ಕಡೆಯಲ್ಲಿ ಬೆಳ್ಳಿ ಕೂಡ 2 ಆಗ್ತದೆ. ಈಗ ನಾವು 2 ಬೆಳ್ಳಿ ಪ್ರತಿವರ್ತಕದ ಕಡೆ ಇದ್ರೆ ಉತ್ಪನ್ನದ ಕಡೆ ಬೆಳ್ಳಿ ಇಲ್ಲ 2, ಹಾಗಾದ್ರೆ ಇಲ್ಲಿ 2 ಹಾಕಬೇಕು. ಅದರ ಅರ್ಥ ಈಗ ಬೆಳ್ಳಿ ಕೂಡ ಏನಾಯ್ತು? 2 ಆಯ್ತು. ಇಲ್ಲಿ ಅದನ್ನು ಒರೆಸಿ 2 ಬರಿಬೇಕು.
ಈಗ ನೋಡಿ ಎರಡೂ ಕಡೆ ಕೂಡ ಬ್ಯಾಲೆನ್ಸ್ ಆಯ್ತಾ? ಹೌದು, ಎರಡೂ ಕಡೆ ಕೂಡ ಏನಾಯ್ತು? ಬ್ಯಾಲೆನ್ಸ್ ಆಯ್ತು. ಇದು ಸರಿದೂಗಿಸುವುದು ಅಂತ ಹೇಳಿದ್ರೆ ಆಯ್ತಾ? ಸರಿದೂಗಿಸುವುದಂತ ಹೇಳಿದ್ರೆ ಇದು. ಈಗ ಇಲ್ಲಿಗೊಂದು ಒಂದು ಹೋಮ್ ವರ್ಕ್ ಕೊಡ್ತೇನೆ ನಿಮಗೆ, ಮಾಡ್ಬೇಕು. ನಿಮ್ಮಷ್ಟಕ್ಕೆ ಮಾಡಿ ನೀವು, ಆಯ್ತಾ? ನೀವು ಮಾಡಿಕೊಳ್ಳಿ, ನಿಮ್ಮಷ್ಟಕ್ಕೆ ಮಾಡಿಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗ್ತದೆ. ಸೊ ಒಂದು ಹೋಮ್ ವರ್ಕ್, ಅದು 3ನೇದು ಅಲ್ವಾ? 3ನೆಯ ಒಂದು ಸಮೀಕರಣ, ಪೊಟ್ಯಾಷಿಯಂ ಪ್ಲಸ್ ನೀರು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್, ಇದು ಸಮೀಕರಣ. ಇದನ್ನ ನೀವು ಯಾವ್ದ್ರಲ್ಲಿ ಬರ್ದು? ರಾಸಾಯನಿಕ ಸಮೀಕರಣದಲ್ಲಿ ಬರ್ದು ಅದನ್ನ ಸರಿದೂಗಿಸಿ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಇಷ್ಟು ನಿಮ್ಮ ಕೆಲಸ, ಮಾಡಲೇಬೇಕು. ಎಲ್ಲರಿಗೂ ಇದು ಹೋಮ್ ವರ್ಕ್. ಅರ್ಥ ಆಯ್ತಲ್ವಾ? ಇವತ್ತಿನ ಕ್ಲಾಸ್ ಅನ್ನು ನೀವು ಎಂಜಾಯ್ ಮಾಡಿದೀರಿ ಅಂತ ಹೇಳಿ ಭಾವಿಸ್ತೇನೆ, ಹಾಗೆ ಖುಷಿ ಆಗಿರಬಹುದು ಅಂತ ಹೇಳಿ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ, ಏನು ತಪ್ಪಿದ್ರು ಕೂಡ ಅದನ್ನ ಪರವಾಗಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.